विश्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯರಾದ ಪ್ರಸ್ತುತ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀಪಾದರ ಚರಣಕಮಲಗಳಲ್ಲಿ ಶಿರಸ್ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಈ ಪರ್ವದಿನದಲ್ಲಿ 4ನೇ ಸ್ಕಂದದಲ್ಲಿ ಬರುವಂತಹ ವಿಷಯವನ್ನು ಯಥಾಮತಿ ಅನುವಾದ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಯಂಭುವ ಮನುವಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಆ 3 ಜನ ಹೆಣ್ಣು ಮಕ್ಕಳಲ್ಲಿ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದಾಗ ಅವರಲ್ಲಿ ಸತೀದೇವಿ ಅವತಾರ ಮಾಡ್ತಾಳೆ. ಆ ಸತೀದೇವಿಯನ್ನ, ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿಯಲ್ಲಿ ಹುಟ್ಟಿದಂತಹ ಆ ಸತೀದೇವಿಯನ್ನ ಬ್ರಹ್ಮದೇವರ ಆಜ್ಞೆಯಂತೆ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದರು. ಮದುವೆಯೆಲ್ಲ ಚೆನ್ನಾಗೇ ಆಯಿತು. ಮದುವೆಯೆಲ್ಲ ಆದಮೇಲೆ ನಡೆದ ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ. ಒಂದು ಬಾರಿ ದೇವತೆಗಳೆಲ್ಲ ಸೇರಿ ದೊಡ್ಡ ಯಜ್ಞವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಯಜ್ಞ ನಡಿಬೇಕಾದ್ರೆ ಆ ಯಜ್ಞದಲ್ಲಿ ರುದ್ರದೇವರು ಹೋಗಿ ಸನ್ನಿಹಿತರಾಗ್ತಾರೆ, ಅಲ್ಲಿ ಕುಳಿತುಕೊಳ್ತಾರೆ. ಸ್ವಲ್ಪ ತಡವಾಗಿ ದಕ್ಷ ಪ್ರಜಾಪತಿಗಳು ಬಂದರು. ದಕ್ಷ ಪ್ರಜಾಪತಿಗಳು ಬಂದಾಗ ಅಲ್ಲಿದ್ದಂತಹ ಎಲ್ಲಾ ದೇವತೆಗಳು ಎದ್ದು ಅವರಿಗೆ ನಮಸ್ಕಾರ ಅದನ್ನೆಲ್ಲ ಮಾಡಿ ಗೌರವವನ್ನು ಸೂಚನೆ ಮಾಡ್ತಾರೆ. ಆದರೆ ರುದ್ರದೇವರು ಮಾತ್ರ ಗೌರವವನ್ನು ಸೂಚನೆ ಮಾಡಲಿಲ್ಲ. ಯಾಕೆ ಅಂದರೆ ಅವರು ಧ್ಯಾನಮಗ್ನರಾಗಿದ್ದರು. ಆ ಕಾಲದಲ್ಲಿ ಅವರು ಧ್ಯಾನಮಗ್ನರಾಗಿದ್ರು ಅಂತ ಹೇಳ್ತಾರೆ. ಯಜ್ಞದ ಕಾಲ ಅಂದರೆ ಅದೊಂದು ಪ್ರಶಸ್ತವಾದ ಕಾಲ ಅಂತ, ಅದು ಪರ್ವಕಾಲ ಇದ್ದಂತೆ. ಯಜ್ಞದ ಕಾಲದಲ್ಲಿ ಯಾರ್ಯಾರೋ ಏನೇನೋ ಮಾಡ್ತಾ ಇರ್ತಾರೆ, ಹರಟೆ ಹೊಡಿತಿರ್ತಾರೆ, ಮತ್ತೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಹಾಗೆಲ್ಲ ಮಾಡಬಾರ್ದು. ಯಜ್ಞದ ಕಾಲದಲ್ಲಿ ಒಂದೊಂದು ಆಹುತಿಯನ್ನು ಕೊಡಬೇಕಾದರೂ ಒಬ್ಬೊಬ್ಬ ದೇವತೆಗಳ ಸನ್ನಿಧಾನ ಅಲ್ಲಿ ಬರ್ತದಂತೆ. ದೇವತೆಗಳು ಬಂದಿದ್ದಾರೆ ಅಂತಾದ್ರೆ ಅವರ ಅಂತರ್ಯಾಮಿಯಾದ ಭಗವಂತ ಅಲ್ಲಿ ಬಂದಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ಆ ಯಜ್ಞದ ಕಾಲ ಅದೊಂದು ಪ್ರಶಸ್ತವಾದ ಕಾಲ. ಆ ಕಾಲದಲ್ಲಿ ನಮಗೇನೇ ಕೆಲಸ ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟುಕೊಂಡು ಶ್ರದ್ಧೆಯಿಂದ ಕುಳಿತುಕೊಳ್ಬೇಕಂತ. ಶ್ರದ್ಧೆಯಿಂದ ಕುಳಿತುಕೊಂಡು ಒಳಗೆ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕು. ರುದ್ರದೇವರು ಅದನ್ನೇ ಮಾಡ್ತಾ ಇದ್ರಂತೆ, ಧ್ಯಾನವನ್ನು ಮಾಡ್ತಾ ಇದ್ರು. ಈ ದಕ್ಷ ಪ್ರಜಾಪತಿ ಬಂದಿದ್ದು ಗೊತ್ತೇ ಆಗಲಿಲ್ಲ, ಹೇಳಲಿಲ್ಲ, ಗೌರವ ಕೊಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಆದರೆ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ಅಲ್ಲ, ನಾನು ಬಂದ್ರೆ ಉಳಿದ ದೇವತೆಗಳೆಲ್ಲ ಎದ್ದು ನನಗೆ ಗೌರವವನ್ನು ಕೊಟ್ಟಿದ್ದಾರೆ, ನನಗಿಂತ ಅವರಿಗಿಂತ ಕೆಳಗಿನ ಕಕ್ಷೆಯವರೆಲ್ಲರೂ ಎದ್ದು ಗೌರವವನ್ನು ಕೊಟ್ಟಿದ್ರು. ಆದರೆ ನನ್ನ ಮಗಳನ್ನ ಮದುವೆ ಮಾಡಿಕೊಂಡಂತಹ ನನ್ನ ಅಳಿಯ ಈ ರುದ್ರ ಮಾತ್ರ ನನಗೆ ಗೌರವವನ್ನು ಕೊಡ್ತಾ ಇಲ್ಲ ಅಂತ ಸಿಟ್ಟಾಗಿ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಲ್ಲಿ 2 ಗುಂಪೇ ಆಯಿತು. ಕೆಲವರು ದಕ್ಷ ಪ್ರಜಾಪತಿಗಳ ಕಡೆಗೆ ಬಂದ್ರಂತೆ, ಇನ್ನು ಕೆಲವರು ರುದ್ರದೇವರ ಕಡೆಗೆ ಬಂದರು. ಹೀಗೆ 2 ಗುಂಪಾಗಿ ಅಲ್ಲಿ ಗಲಾಟೆ ಪ್ರಾರಂಭ ಆಯಿತು. ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೂ ಕೂಡ ರುದ್ರದೇವರು ತಾವು ಧ್ಯಾನಮಗ್ನರಾಗಿದ್ದಾರೆ. ಆ ಧ್ಯಾನ ಅಂದ್ರೆ ಅದು ಅಂತರಂಗದಲ್ಲಿ ಭಗವಂತನನ್ನ ನೋಡ್ತಾ ಇದ್ದಾರೆ. ಕೇವಲ ಅಂತರಂಗದಲ್ಲಿ ಅಂತಲ್ಲ, ಕಂತರಂಗದಲ್ಲಿ ಅಂತಂದ್ರೆ ಬ್ರಹ್ಮದೇವರ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾ ಇದ್ರಂತೆ.
ಈ ಧ್ಯಾನ ಧ್ಯಾನ ಅಂತಂದ್ರೆ ಅದು ಅಷ್ಟು ಸುಲಭವಾಗಿ ಒಲಿಯೋದಲ್ಲ ಅಂತ ಗೋಪಾಲದಾಸರು ಹೇಳ್ತಾರೆ. ಗೋಪಾಲದಾಸರು ಹೇಳ್ತಾರೆ, ತಿಳಿಯುವ ಮಾತಲ್ಲ ತಿಳಿಸದೆ, ತಿಳಿಯುವ ಮಾತಲ್ಲ ತಿಳಿಸದೆ, ತಿಳಿಯದು ತಿಳಿಯದೆ ಹೊಳೆಯದು, ಹೊಳೆಯದೆ ಇಳಿಯದು, ಇಳಿಯದೆ ಉಳಿಯದು, ತಿಳಿಯುವ ಮಾತಲ್ಲ ತಿಳಿಸದೆ, ತಿಳಿಯುವ ಮಾತಲ್ಲ. ಧ್ಯಾನ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ರುದ್ರದೇವರು ಸಾಕ್ಷಾತ್ ನರಸಿಂಹದೇವರಿಂದಲೇ ಅದರ ಉಪದೇಶವನ್ನು ಪಡೆದಿದ್ರಂತೆ. ಹಾಗಾಗಿ ಅಷ್ಟು ಧ್ಯಾನ ಮಗ್ನರಾಗುವುದು ಅಷ್ಟು ಸುಲಭದ ಮಾತಲ್ಲ ಅಂತ ಗೋಪಾಲದಾಸರು ಹೇಳ್ತಾರೆ. ಯಾವುದೇ ಒಂದು ವಿಷಯ ನಮಗೆ ತಿಳಿಬೇಕು ಅಂತಂದ್ರೆ ನಿರಂತರವಾಗಿ ಗುರುಗಳಿಂದ ಅದು ಉಪದೇಶ ಆಗ್ತಾ ಇರಬೇಕು. ಅದರಲ್ಲಿಯೂ ವಿಶೇಷವಾಗಿ ಧ್ಯಾನದ ಬಗ್ಗೆ ತಿಳಿಬೇಕು ಅಂತಾದ್ರೆ ಗುರುಗಳ ಉಪದೇಶ ಅನ್ನೋದು ಬಹಳ ಮುಖ್ಯ ಅಂತಾಗುತ್ತೆ. ಗುರುಗಳಿಂದ ಉಪದೇಶ ನಾವು ಪಡೆದಾಗ ಆ ವಿಷಯ ನಮಗೆ ತಿಳಿತದೆ, ಹೊಳಿತದೆ. ಹೊಳೆದ ನಂತರ ಅದು ಇಳಿತದೆ. ಇಳಿದಿದ್ದು ಹಾಗೇ ಮನಸ್ಸಿನಲ್ಲಿ ಉಳಿಬೇಕು ಅಂತಾದ್ರೆ ಅದು ಮನೋನಿಯಾಮಕನಾದಂತಹ ರುದ್ರದೇವರ ಅನುಗ್ರಹ ಬೇಕು. ಹಾಗೆ ರುದ್ರದೇವರು ತಾವು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಧ್ಯಾನವನ್ನ ಮಾಡಬೇಕಾದ್ರೆ ಎದ್ದು ಗೌರವ ಕೊಡಲಿಲ್ಲ ಅಂತ ಈ ದಕ್ಷ ಪ್ರಜಾಪತಿ ತನ್ನ ಮನಸ್ಸಿಗೆ ಬಂದಂತೆ ಅವರನ್ನ ಬೈಲಿಕ್ಕೆ ಅಂತ ಪ್ರಾರಂಭ ಮಾಡಿದ. ಚರ್ಮಾಂಬರಧಾರಿ, ಭಸ್ಮಧಾರಿ, ಸುಟ್ಟ ಹೆಣಗಳ ಭಸ್ಮವನ್ನ ಧಾರಣೆ ಮಾಡ್ತಾನೆ ಇವನು. ಇಂಥವನಿಗೆ ನನ್ನ ಮಗಳನ್ನ ಕೊಟ್ಟೆ, ಬ್ರಹ್ಮದೇವರ ಮಾತನ್ನ ಕೇಳಿ ಕೆಟ್ಟೆ ಅಂತ ಇಷ್ಟು ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಆ ಕಡೆ ರುದ್ರದೇವರ ಕಡೆಯೂ ಕೂಡ ನಂದಿ ಮೊದಲಾದಂಥವರು ಅವರು ಕೂಡ ಶಾಪವನ್ನು ಹಾಕಿದ್ರಂತೆ. ಸಮ್ಮುಹ್ಯಂತು ಹರದ್ವಿಷಃ ಅಂತ. ಯಾರ್ಯಾರು ರುದ್ರದೇವರ ನಿಂದನೆಯನ್ನು ಮಾಡ್ತಾರೋ ಅವರೆಲ್ಲರೂ ಮೋಹಿತರಾಗಲಿ ಅಂತ. ವೇದಗಳಿಗೆ ಎರಡು ಅರ್ಥ ಇದೆ. ಒಂದು ಮೇಲ್ನೋಟಕ್ಕೆ ತೋರುವ ಒಂದು ಅರ್ಥ, ಒಂದು ಒಳಾರ್ಥ ಅಂತ ಒಂದಿದೆ. ಮೇಲ್ನೋಟಕ್ಕೆ ತೋರುವ ಅರ್ಥ ಅಂದ್ರೆ ಸ್ವರ್ಗ, ಇದೆಲ್ಲ ಮೇಲ್ನೋಟಕ್ಕೆ ತೋರುವ ಅರ್ಥ. ಮೋಕ್ಷ, ಭಗವಂತ, ಇದೆಲ್ಲ ಭಗವಂತನ ಅನುಗ್ರಹದಿಂದ ಮೋಕ್ಷ, ಇದೆಲ್ಲವೂ ಕೂಡ ಒಳಾರ್ಥ. ಇದೆಲ್ಲ ಯಾರು ರುದ್ರದೇವರನ್ನ ದ್ವೇಷ ಮಾಡ್ತಾರೋ ಅವರಿಗೆ ಒಳಾರ್ಥ ತಿಳಿಯಲೇ ಹೋಗಲಿ ಅಂತ ಆ ನಂದಿ ಮೊದಲಾದಂಥವರು ಶಾಪವನ್ನು ಕೊಟ್ಟರಂತೆ. ಹಾಗಾಗಿ ವೈಷ್ಣವೋತ್ತಮರು ಅಂತ ರುದ್ರದೇವರನ್ನ ನಾವು ಉಪಾಸನೆ ಮಾಡಬೇಕು. ಕೆಲವರೆಲ್ಲ ದ್ವೇಷ ಮಾಡ್ತಾರೆ. ಎಷ್ಟು ದ್ವೇಷ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಆನೆ ಅಟ್ಟಿಸಿಕೊಂಡು ಬಂದರೂ ಬದುಕಲಿಕ್ಕೆ ಶಿವಾಲಯಕ್ಕೆ ಹೋಗಬಾರದು ಅಂತ ಅಷ್ಟು ಶಿವನನ್ನು ದ್ವೇಷ ಮಾಡುವವರು ಇದ್ದಾರೆ. ಹಾಗೆಲ್ಲ ದ್ವೇಷ ಮಾಡಬಾರ್ದು. ಹಾಗೆಲ್ಲ ದ್ವೇಷ ಮಾಡಿದರೆ ಸಮ್ಮುಹ್ಯಂತು ಹರದ್ವಿಷಃ, ಅವರೆಲ್ಲ ಮೋಹಿತರಾಗಿ ಅವರಿಗೆ ಭಗವಂತನ ಜ್ಞಾನವೇ ಇಲ್ಲದಂತೆ ಆಗುತ್ತೆ. ಹಾಗಾಗಿ ಅಷ್ಟೇ ಅಲ್ಲ, ದಕ್ಷ ಪ್ರಜಾಪತಿಯು ಕೂಡ ಶಾಪವನ್ನು ಕೊಟ್ಟನಂತೆ. ರುದ್ರದೇವರಿಗೆ ಶಾಪ ಕೊಟ್ಟ, ನಿನಗೆ ಯಜ್ಞದಲ್ಲಿ ಆಹುತಿಯೇ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟನಂತೆ. ಯಜ್ಞದಲ್ಲಿ ಆಹುತಿ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟ. ಆಮೇಲೆ ಪರಸ್ಪರ ಎಲ್ಲರೂ ಕೂಡ ಸಮಾಧಾನ ಮಾಡ್ಕೊಂಡು ಹೋದ್ರು. ಸಮಾಧಾನ ಮಾಡ್ಕೊಂಡು ಹೋದ ಮೇಲೆ ರುದ್ರದೇವರಿಗೆ ಎಚ್ಚರ ಆಯಿತು. ಧ್ಯಾನದಿಂದ ಎಚ್ಚರಗೊಂಡು ರುದ್ರದೇವರು ಎಚ್ಚರಗೊಂಡು ಅವರಿಗೆ ಗೊತ್ತಾಯಿತು ವಾತಾವರಣ ತುಂಬಾ ಕಲುಷಿತವಾಗಿತ್ತು, ಗಲಾಟೆ ತುಂಬಾ ಆಗಿದೆ ಅಂತ ಗೊತ್ತಾಯಿತು. ಅದರ ಬಗ್ಗೆ ಏನೂ ಮಾತಾಡಲಿಲ್ಲ, ನೇರವಾಗಿ ಮನೆಗೆ ಹೋದ್ರಂತೆ. ಮನೆಗೆ ಹೋಗಿ ಆ ಸತೀದೇವಿ ಹತ್ರ ಏನೂ ಮಾತಾಡಲಿಲ್ಲ. ಆದರೆ ಸತೀದೇವಿಗೆ ಮಾತ್ರ ಎಲ್ಲ ಗೊತ್ತಾಯಿತು, ಏನೇನಾಗಿದೆ ಅಂತೆಲ್ಲ ಗೊತ್ತಾಯಿತು. ಆದರೆ ಸತೀದೇವಿ ಹತ್ರ ಏನು ಮಾತಾಡಲಿಲ್ಲ. ಆಮೇಲೆ ಏನಾಗ್ತದೆ, ಆ ಪತಿಯ ಹತ್ತಿರ ದಕ್ಷ ಇದನ್ನು ಮಾತ್ರ ಬಿಡ್ಲಿಲ್ಲ, ಇಲ್ಲಿಗೆ ಅದನ್ನು ಬಿಡ್ಲಿಲ್ಲ. ದಕ್ಷ ಇನ್ನಷ್ಟು ರುದ್ರದೇವರಿಗೆ ಅವಮಾನ ಮಾಡಬೇಕು ಅಂತ ತಾನು ಬೃಹಸ್ಪತಿ ಸಭಾ ಅಂತ ಒಂದು ಯಜ್ಞವನ್ನು ಮಾಡ್ತಾನೆ. ಬೃಹಸ್ಪತಿ ಸಭಾ ಅಂತ ಯಜ್ಞವನ್ನು ಮಾಡ್ತಾನೆ, ಎಲ್ಲರಿಗೂ ಆಹ್ವಾನ ಕೊಟ್ಟ. ಆದರೆ ರುದ್ರದೇವರಿಗೆ ಮಾತ್ರ ಆಹ್ವಾನ ಕೊಡಲಿಲ್ಲ. ಹರನಿಗೆ ಆಹ್ವಾನ ಇಲ್ಲ ಅಂತಂದ್ರೆ ಅಲ್ಲಿ ಹರಿಯೂ ಹೋಗೋದಿಲ್ಲ, ಹರಿಯ ಸನ್ನಿಧಾನವೂ ಅಲ್ಲಿರಲ್ಲ. ಹಾಗಾಗಿ ಆದರೆ ಭಾರಿ ವೈಭವದಿಂದನೇನೋ ಆ ಯಜ್ಞವನ್ನು ಮಾಡ್ದ. ಎಷ್ಟು ವೈಭವ ಅಂತಂದ್ರೆ ಒಂದು 100 ಬಾವಿಯನ್ನು ತೋರಿಸಿದ್ದಂತೆ. ಒಂದು 100 ಬಾವಿಯನ್ನು ತೋರಿಸಿದ್ದ. ಆ 100 ಬಾವಿಗಳಲ್ಲಿ ಮುತ್ತು ರತ್ನಗಳನ್ನು ತುಂಬಿ ಇಟ್ಟಿದ್ದಂತೆ. ಬಂದ ಬ್ರಾಹ್ಮಣರಿಗೆಲ್ಲ ಆ ಬಾವಿಯಲ್ಲಿರುವಂತಹ ಮುತ್ತು ರತ್ನಗಳನ್ನ ಎತ್ತಿ ಎತ್ತಿ ಕೊಡ್ತಾ ಇದ್ದಂತೆ. ಇಷ್ಟು ವೈಭವದ ಯಜ್ಞ ಮಾಡಿದರೂ ಕೂಡ ರುದ್ರದೇವರಿಗೆ ಮಾತ್ರ, ಶಿವನಿಗೆ ಮಾತ್ರ ಆಹ್ವಾನ ಇರಲಿಲ್ಲ. ಒಂದು ದಿವಸ
ಅದೇ ದಿನ ಕೈಲಾಸ ಪರ್ವತದಲ್ಲಿ ಸತೀದೇವಿ ತನ್ನ ಮನೆಯ ಮುಂದೆ ಅಂಗಳಕ್ಕೆ ನೀರು ಹಾಕಬೇಕು, ರಂಗೋಲಿ ಹಾಕಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾಳೆ. ಆಗ ಪಕ್ಕದ ಮನೆಯವಳೊಬ್ರು ಕೇಳಿದ್ಲಂತೆ, ಅಲ್ಲ ನಿಮ್ಮಪ್ಪ ದಕ್ಷ ಇಷ್ಟು ದೊಡ್ಡದಾದ ಯಾಗವನ್ನು ಮಾಡ್ತಾ ಇದ್ದಾನೆ, ಬಹಳ ವೈಭವದ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಯಾಕೆ ನೀನು ಹೋಗಿಲ್ಲೇನು, ನಿನಗೆ ಆಹ್ವಾನ ಬಂದಿಲ್ಲೇನು ಅಂತ ಕೇಳ್ತಾಳೆ. ಕೇಳಿದಾಗ ಒಳಗಿನ ಗುಟ್ಟನ್ನು ಬಿಟ್ಟುಕೊಡಬಾರ್ದಲ್ಲ. ಹಾಗಾಗಿ ಸತೀದೇವಿ ಹೇಳ್ತಾಳೆ, ಇಲ್ಲ ನಮಗೂ ಆಹ್ವಾನ ಬಂದಿದೆ, ಆದರೆ ಹೋಗ್ಲಿಕ್ಕೆ ಸ್ವಲ್ಪ ತಡ ಮಾಡ್ಕೊಂಡಿದ್ದೀವಿ ಅಷ್ಟೇ, ಹೋಗ್ತೀವಿ ನಾವು ಅಂತ ಏನೋ ಒಂದು ಮ್ಯಾನೇಜ್ ಮಾಡಿ ಒಳಗೆ ಬಂದ್ಲು ಹೋಗೋಣ ಅಂತ ನಿರ್ಧಾರ ಮಾಡಿಯೇ ನಿರ್ಧಾರ ಮಾಡಿ ಬಂದು ರುದ್ರದೇವರ ಹತ್ರ ಹೇಳ್ತಾಳೆ. ಎಂಥ ಮಾತು ಹೇಳಿದ್ಲವಳು, ಈ ಹೆಣ್ಣು ಮಕ್ಕಳು ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಅವರ ಯಾರ ಹತ್ರ ಹೇಗೆ ಮಾತಾಡಬೇಕು, ಇದನ್ನೆಲ್ಲವನ್ನ ಸತೀದೇವಿಯವರು ತಿಳಿಸ್ಕೊಡ್ತಾರೆ. ನಮ್ಮ ಅಪ್ಪ ಯಾಗವನ್ನು ಮಾಡ್ತಾ ಇದ್ದಾನೆ, ಹೋಗೋಣ ಅಂತ ಹೇಳಿಲ್ಲ. ನಿಮ್ಮ ಮಾವ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಭಾರಿ ಖುಷಿ ಆಯಿತು ರುದ್ರದೇವರಿಗೆ. ಆದರೆ ರುದ್ರದೇವರು ಹೇಳ್ತಾರೆ, ನಾವು ಅನಾಹುತರು, ಅಂದ್ರೆ ನಮಗೆ ಆಹ್ವಾನ ಇಲ್ಲ. ಆಹ್ವಾನ ಇಲ್ಲದೆ ಇದ್ದಾಗ ನಾವಲ್ಲಿ ಹೋಗ್ಲಿಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಸತೀದೇವಿ ಹೇಳ್ತಾಳೆ, ಆಹ್ವಾನ ಇಲ್ಲದೆ ಇದ್ರೂ ಕೂಡ ಕೆಲವು ಸ್ಥಳಕ್ಕೆ ಹೋಗಬಹುದು ಅಂತ. ಎಲ್ಲಿ ಹೋಗಬಹುದು ಅಂತಂದ್ರೆ, ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುಹು ಗುರೋಹೋ ದೇಹಕೃತಶ್ಚ ಕೇತನಂ. ಭರ್ತುಹು ಗಂಡನ ಮನೆಗೆ, ಗುರುಗಳ ಸನ್ನಿಧಾನಕ್ಕೆ ಮತ್ತು ತಂದೆಯ ಮನೆಗೆ. ಇಲ್ಲಿ ಆಹ್ವಾನ ಇಲ್ಲದೆ ಇದ್ರೂ ಹೋಗ್ಬೋದಂತ. ಮಗಳು ಹೆಂಡತಿಯಾದಂಥವಳು ಹಬ್ಬಕ್ಕೆ ಅಂತ ತವರ ಮನೆಗೆ ಬಂದಿರ್ತಾಳೆ. ಹಬ್ಬ ಎಲ್ಲ ಆಯ್ತು, ಮತ್ತೆ ಗಂಡನ ಮನೆಗೆ ಹೋಗುವ ಸಂದರ್ಭ ಬಂತು. ಗಂಡ ಇನ್ನೂ ಫೋನ್ ಮಾಡಿಲ್ಲ, ಪತ್ರ ಬರೆದಿಲ್ಲ, ನನಗೆ ಇನ್ನೂ ಆಹ್ವಾನ ಕೊಟ್ಟಿಲ್ಲ ಅಂತ ತವರ ಮನೆಯಲ್ಲೇ ಉಳ್ಕೊಳ್ಳೋದಲ್ಲ. ಗಂಡ ಕರೆದೇ ಇದ್ರೂ ಕೂಡ ಗಂಡನ ಮನೆಗೆ ಹೋಗ್ಬೋದಂತ. ಅದೇ ರೀತಿ ಎಲ್ಲಿಯೋ ನಮ್ಮ ಹತ್ತಿರದಲ್ಲೇನೆ ಗುರುಗಳ ಆರಾಧನೆ ಇದನ್ನೆಲ್ಲ ನಡೀತಾ ಇತ್ತು ಅಂತಾದ್ರೆ, ಅಥವಾ ಗುರುಗಳು ಚಾತುರ್ಮಾಸ್ಯಕ್ಕೆ ಅಂತ ಕುಳಿತುಕೊಂಡಿದ್ರೆ ಅಂತಲ್ಲಿಯೂ ಕೂಡ ನಮಗೆ ಪಾಂಪ್ಲೆಂಟ್ ಬಂದಿಲ್ಲ, ಆಹ್ವಾನ ಪತ್ರಿಕೆ ಬಂದಿಲ್ಲ ಅಂತ ಕೂಡೋದಲ್ಲ, ಅಲ್ಲಿಯೂ ಕೂಡ ಹೋಗ್ಬೇಕಂತ. ಅದೇ ರೀತಿ ವಿದ್ಯಾಪೀಠಕ್ಕೆ ಮಕ್ಕಳು ಅಂತ ಹೋಗ್ತಾರೆ, ಅಥವಾ ಹಾಸ್ಟೆಲ್ಗೆ ಅಂತ ಹೋಗ್ತಾರೆ, ಅವರಿಗೆ ರಜೆಗಳು ಬಿಟ್ಟಾಗ ಅಪ್ಪ ಕರೆದಿಲ್ಲ ಅಂತ ಅಲ್ಲೇ ಕೂಡೋದಲ್ಲ, ಅವರು ಕೂಡ ಮನೆಗೆ ಬರ್ಬೋದು. ಹೀಗೆ ಭರ್ತುಹು ಗುರೋಹೋ ದೇಹ ಕೃತಶ್ಚ ಕೇತನಂ, ಇವರ ಮನೆಗೆಲ್ಲ ಆಹ್ವಾನ ಇಲ್ಲದೆ ಇದ್ರೂ ಕೂಡ ಹೋಗಬಹುದು ಅಂತ ಇದೆ. ಹಾಗಾಗಿ ಹೆಣ್ಣು ಕೊಟ್ಟ ತಂದೆ, ಹೆಣ್ಣು ಕೊಟ್ಟ ಅತ್ತೆ ಮಾವ ಅಂತಂದ್ರೆ ಅವರು ತಂದೆ ತಾಯಿಗೆ ಸಮಾನ. ಹಾಗಾಗಿ ತಂದೆ ತಾಯಿಯ ಮನೆಗೆ ಆಹ್ವಾನ ಇಲ್ಲದೆ ಇದ್ರೂ ಹೋಗಬಹುದು ಅಂತ ರುದ್ರದೇವರಿಗೆ ಹೇಳಿದಾಗ, ಆಗ ರುದ್ರದೇವರು ಹೇಳ್ತಾರಂತೆ, ಬಹಳ ಚೆನ್ನಾಗಿ ಹೇಳ್ತಾ ಇದ್ವಿ ಸತೀದೇವಿ, ಕೇಳಲಿಕ್ಕೆ ಮಾತ್ರ ಬಹಳ ಚೆನ್ನಾಗಿದೆ. ತ್ವಯೋದಿತಂ ಶೋಭನಮೇವ ಶೋಭನೆ, ಹೇ ಮಂಗಳ ಸ್ವರೂಪಳೆ, ನೀನು ಹೇಳೋದು ಬಹಳ ಚೆನ್ನಾಗಿದೆ, ನೀನು ಹೇಳಿರೋದು ಸತ್ಯವೂ ಹೌದು. ಕರೀದೇ ಇದ್ರೂ ಕೂಡ ತಂದೆಯ ಮನೆಗೆ, ಗಂಡನ ಮನೆಗೆ, ಗುರುಗಳ ಸನ್ನಿಧಾನಕ್ಕೆ ಹೋಗಬಹುದು. ಆದ್ರೆ ಯಾವಾಗ ಹೋಗಬಹುದು ಅಂತಂದ್ರೆ, ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ಅವರು ನಮ್ಮ ಮೇಲೆ ದೋಷ ದೃಷ್ಟಿಯನ್ನ ಇಟ್ಟಿಲ್ಲ ಅಂತಾದ್ರೆ, ನಮ್ಮನ್ನ ಅನುಮಾನದ ಸಂದೇಹದ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅಂತಾದ್ರೆ ಅಂತವ್ರ ಮನೆಗೆ ನಾವು ಹೋಗ್ಬೋದು. ಕೆಲವರು ನಮಗೆ ಮನೆಗೆ ಕರೀತಾರೆ, ಆಹ್ವಾನ ಕೊಡ್ತಾರೆ, ಕೊಟ್ಟಾಗ ಮನೆ ನಮ್ಮ ಬೆನ್ನಿಂದೇ ತಿರುಗ್ತಾ ಇರ್ತಾರೆ. ನಾವು ಬಚ್ಚಲ ಮನೆಗೆ ಹೋದ್ರು ಎಂದು ಬರ್ತಾರೆ, ಎಲ್ಲಿ ಸೋಪ್ ಎತ್ತಾಕೊಂಡು ಹೋಗ್ತಾನೋ ಅಂತ. ಸಂದೇಹದ ದೃಷ್ಟಿ ಇತ್ತು ಅಂತಾದ್ರೆ ಅಂತವ್ರು ಆಹ್ವಾನ ಕೊಟ್ಟರು ಕೂಡ ಅಂತವರ ಮನೆಗೆ ಹೋಗಬಾರ್ದು. ಹಾಗಾಗಿ ಇಲ್ಲಿ ಹೋಗೋದು ಬೇಡ ಅಂತ ರುದ್ರದೇವರು ಹೇಳಿದ್ರಂತೆ. ಸತೀದೇವಿ ಅಂತಾಳೆ, ಎಲ್ಲ ನಮ್ಮ ಅಪ್ಪನ ಮೇಲೆ ಹೇಳ್ತಾ ಇದ್ದೀರಲ್ಲ ನೀವು, ಏನು ದೋಷಗಳೆಲ್ಲ ನಮ್ಮ ಅಪ್ಪನ ಮೇಲೆ ಹೇಳ್ತಾ ಇದ್ದೀರಿ. ಆದ್ರೆ ಅವತ್ತು ಯಜ್ಞ ನಡಿಬೇಕಾದ್ರೆ ನಮ್ಮಪ್ಪ ಬಂದಾಗ ಎದ್ದು ನಿಂತು ಒಂದು ಗೌರವ ಕೊಟ್ರೆ ಆಗೋಗ್ತಿತ್ತಲ್ಲ, ಇವತ್ತು ನಮಗೆ ಆಹ್ವಾನ ಬರ್ತಾ ಇತ್ತಲ್ಲ, ಯಾಕಾಗ ಮಾಡಲಿಲ್ಲ? ಯಾಕೆ ನೀವು ನಮ್ಮಪ್ಪನಿಗೆ ಎದ್ದು ನಮಸ್ಕಾರ ಮಾಡಿ ಗೌರವ ಕೊಡ್ಲಿಲ್ಲ? ಮಾಡಿದ್ರೆ ಎಲ್ಲ ಸರಿ ಹೋಗೋದು ಅಂತ ಸತೀದೇವಿ ಹೇಳಿದಾಗ, ಆಗ ರುದ್ರದೇವರು ಹೇಳ್ತಾರೆ, ಸತೀದೇವಿ ನೀನು ಕೇಳಿದಿ ಅಂತ ಹೇಳ್ತಾ ಇದ್ದೀನಿ, ಬೇರೆಯವರು ಕೇಳಿದ್ರೆ ಹೇಳ್ತಾ ಇರಲಿಲ್ಲ. ಇದನ್ನ ಹೇಳೋದ್ರಿಂದ ಮುಂದೆ ಹೇಳುವಂತಹ ಮಾತೆಲ್ಲ ಸತ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಪ್ರಸಂಗ ತ್ರಯದ ಆನುಕೂಲ್ಯ ಇದೆ. ವಕ್ರಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಮತ್ತು ಪ್ರಸಂಗಾನುಕೂಲ್ಯ. ವಕ್ರಾನುಕೂಲ್ಯ ಕೇಳುವಂಥವಳು ಸತೀದೇವಿ, ಅವಳ ಹೆಂಡತಿ, ಹಾಗಾಗಿ ಶ್ರೋತ್ರಾನುಕೂಲ್ಯ ಇದೆ.
ಮತ್ತು ಗಂಡ ತವರ ಮನೆಗೆ ಹೋಗ್ಬೇಕು ಅಂತಲೇ ಹಠ ಮಾಡ್ತಾ ಇದ್ದಾಳೆ. ಅಂತಹ ಪ್ರಸಂಗದಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಸಂಗಾನುಕೂಲ್ಯ ಇದೆ ಮತ್ತು ಹೇಳುವಂಥವರು ರುದ್ರದೇವರು, ಹಾಗಾಗಿ ವಕ್ರಾನುಕೂಲ್ಯ ಇದೆ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ನನಗೆ ನಿಮ್ಮಪ್ಪನಿಗೆ ನಮಸ್ಕಾರ ಮಾಡಬಾರ್ದು ಅಂತೇನಿಲ್ಲ, ನಮಸ್ಕಾರ ಮಾಡಬೇಕು ಅಂತಲೇ ಇತ್ತು. ಆದರೆ ನಿಮ್ಮಪ್ಪ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ನಿಮ್ಮಪ್ಪ ಬಂದಾಗ ನಾನು ಬ್ರಹ್ಮದೇವರ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದ್ದೆ. ಸತ್ಯಂ ವಿಶುದ್ಧಂ ವಸುದೇವ ಶಬ್ದಿತಂ ಅಂತ ಬ್ರಹ್ಮದೇವರ ಹೃದಯಕ್ಕೆ ವಸುದೇವ ಅಂತ ಹೆಸರು. ವಸಂತಿ ದೇವ ಸದಾ ಇತಿ ವಸುದೇವ. ಯಾವಾಗಲೂ ಬ್ರಹ್ಮದೇವರ ಹೃದಯದಲ್ಲಿ ಭಗವಂತ ಯಾವಾಗಲೂ ವಾಸ ಮಾಡ್ತಾ ಇರ್ತಾನೆ. ಹಾಗಾಗಿ ಬ್ರಹ್ಮದೇವರ ಹೃದಯಕ್ಕೆ ವಸುದೇವ ಅಂತ ಹೆಸರು. ಅಂತಹ ಬ್ರಹ್ಮದೇವರ ಹೃದಯದಲ್ಲಿ ಇರುವ ಭಗವಂತನ ಧ್ಯಾನವನ್ನು ನಾನು ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ಮಪ್ಪ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಅದೋಕ್ಷಜೋಮೇ ಮನಸಾ ವಿಧೀಯತೆ. ಭಗವಂತನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಇದರಿಂದ ನಮಗೆ ಗೊತ್ತಾಗ್ತದೆ, ರುದ್ರದೇವರೇ ಈ ಮಾತನ್ನ ಹೇಳೋದ್ರಿಂದ ಭಗವಂತ ಸರ್ವೋತ್ತಮ ಅಂತ. ಹರಿಸರ್ವೋತ್ತಮ ಸಾಕ್ಷಾತ್, ಭಗವಂತನೇ ಸರ್ವೋತ್ತಮ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ನೋಡಿ, ಭಗವಂತ ರುದ್ರದೇವರು ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ಕೊಳ್ತಾರೆ ಹೊರತು ಎಲ್ಲಿಯೂ ಕೂಡ ಭಗವಂತ ತಾನು ರುದ್ರನನ್ನು ಧ್ಯಾನ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಿಲ್ಲ. ಭಗವಂತ ರುದ್ರದೇವರನ್ನು ಧ್ಯಾನ ಮಾಡಿದ್ದಿಲ್ಲ. ರುದ್ರದೇವರು ಭಗವಂತನನ್ನು ಧ್ಯಾನ ಮಾಡ್ತಾರೆ. ರುದ್ರೇಣ ಧೀಯತೆ ವಿಷ್ಣೋ ಧ್ಯೇಯ ನ ಕಶ್ಚನ. ವಿಷ್ಣು ರುದ್ರದೇವರನ್ನು ಧ್ಯಾನ ಮಾಡೋದಿಲ್ಲ. ಅಲ್ಲ, ಎಷ್ಟೋ ಉದಾಹರಣೆಗಳು ಸಿಗ್ತಾವಲ್ಲ. ಭಗವಂತನು ರುದ್ರದೇವರನ್ನು ಧ್ಯಾನ ಮಾಡಿರುವಂತಹ, ಪೂಜೆ ಮಾಡಿರುವಂತಹ ಎಷ್ಟೋ ಉದಾಹರಣೆಗಳು ಸಿಗ್ತದೆ. ರಾಮೇಶ್ವರದಲ್ಲಿ ರಾಮದೇವರು ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿ ಉಪಾಸನೆ ಮಾಡಿದ್ದಾರೆ. ಕೃಷ್ಣನಿಗೆ ಮಕ್ಕಳಾಗದೇ ಇದ್ದಾಗ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಎಷ್ಟೋ ಉದಾಹರಣೆಗಳೆಲ್ಲ ಸಿಗುತ್ತಲ್ಲ ಅಂತಂದ್ರೆ ಅದೆಲ್ಲ ಅವತಾರ ರೂಪಗಳಲ್ಲಿ ಮಾಡಿದ್ದೇ ಹೊರತು ಮೂಲ ರೂಪದಿಂದ ಮಾಡಿದ್ದಲ್ಲ. ಎಲ್ಲಿ ಮೂಲ ರೂಪದಿಂದ ಭಗವಂತ ಮೂಲ ರೂಪದಲ್ಲಿ ಹೇಗಿದ್ದಾನೆ ಅಂತಂದ್ರೆ, ಮೂಲರೂಪಿ ರಮಾಹಸ್ತ ಲಾಲಿತಾಂಘ್ರಿ ಸರೋರುಹ. ಭಗವಂತ ಶೇಷಶಾಹಿಯಾಗಿ ಮಲ್ಕೊಂಡಿದ್ದಾನೆ. ರಮಾದೇವಿ ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಇದು ಭಗವಂತನ ಮೂಲ ರೂಪ. ಈ ಮೂಲ ರೂಪದಿಂದ ರುದ್ರದೇವರನ್ನು ಧ್ಯಾನ ಮಾಡಿದ್ದು ಅಂತಿದೇನಾ? ಇಲ್ಲ. ಹಾಗಾಗಿ ಆದ್ರೆ ರುದ್ರದೇವರು ಮಾತ್ರ ತಮ್ಮ ಮೂಲ ರೂಪದಿಂದಲೇನೆ ಭಗವಂತನನ್ನ ಧ್ಯಾನ ಮಾಡಿದ್ದಾರೆ. ಹಾಗಾಗಿ ಭಗವಂತನೇ ಸರ್ವೋತ್ತಮ ಅಂತ ತಿಳಿಯುತ್ತದೆ ಅಂತಂದ್ರೆ, ಅಲ್ಲ, ನೀವು ಮನಸ್ಸಿಗೆ ಬಂದಂಗೆ ಹೇಳಿದ್ರೆ ಹೇಗೆ ಅಂತಂದಾಗ ಒಂದು ಉದಾಹರಣೆಯನ್ನು ನೋಡಿದಾಗ ನಮಗೆ ಇದು ಸ್ಪಷ್ಟ ಆಗುತ್ತೆ. ಲೌಕಿಕವಾದ ಒಂದು ಉದಾಹರಣೆ ತಗೊಳ್ಳೋದು ಅಂತಾದ್ರೆ, ಒಬ್ಬ ವ್ಯಕ್ತಿ ಆರಾಧನೆಗಳೆಲ್ಲ ನಡೀತಾ ಇರ್ತದೆ, ರಾಯರ ಆರಾಧನೆ ಎಲ್ಲ ನಡೀತಾ ಇರ್ತದೆ. ಒಬ್ಬ ವ್ಯಕ್ತಿ ರಾಯರ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಮಠಕ್ಕೆ ಹೋಗ್ತಾನೆ. ಸ್ವಲ್ಪ ಮಡಿ ಜಾಸ್ತಿ ಮಾಡೋರಿಗೆ ಒಂದು ಪಂಕ್ತಿಯಲ್ಲಿ ಹಾಕ್ತಿರ್ತಾರೆ, ಮಡಿ ಕಡಿಮೆ ಮಾಡೋರಿಗೆ ಒಂದು ಪಂಕ್ತಿಯಲ್ಲಿ ಹಾಕ್ತಾ ಇರ್ತಾರೆ. ಅವನೊಬ್ಬ ಲೌಕಿಕ, ಹೋದಂತಹ ವ್ಯಕ್ತಿ ಲೌಕಿಕ, ಸಾಧಾರಣವಾಗಿ ಇರುವಂಥವನು. ಅಂಥವನಿಗೆ ಆ ಪ್ರತ್ಯೇಕವಾದ ಪಂಕ್ತಿಯನ್ನು ನೋಡಿದಾಗ ಅವನಿಗೆ ಅನಿಸುತ್ತೆ, ನಾವು ಈ ಪಂಕ್ತಿಯಲ್ಲಿ ಹೋಗಿ ಊಟ ಮಾಡಬೇಕು ಅಂತ. ಆವಾಗ ಅವನೇನಂತಾನೆ, ತಾನೂ ಮಡಿ ಮಾಡ್ತೇನೆ, ಅಲ್ಲಿ ತಿನ್ನೋನಲ್ಲ ನಾನು ಮಡಿ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಊಟಕ್ಕೆ ಹೋಗ್ತಾನೆ. ತಾನೂ ಮಡಿ ಮಾಡ್ತೇನೆ ಅಂತೇನು ಹೇಳ್ತಾನಲ್ಲ, ಇದೆಲ್ಲ ಅವತಾರ ಇದ್ದಂತೆ. ಆದ್ರೆ ಅವನ ನಿಜವಾದ ಸ್ವಭಾವ, ಅವನ ಸ್ವರೂಪ ಗೊತ್ತಾಗಬೇಕು ಅಂತಾದ್ರೆ ನಾವು ಮೂಲ ರೂಪಕ್ಕೆ ಹೋಗ್ಬೇಕು. ಅಂದ್ರೆ ಅವನ ಮನೆಗೆ ಹೋಗ್ಬೇಕು. ಅವನ ಮನೆಗೆ ಹೋಗಿ, ಅದು ಒಂದು ದಿವಸಕ್ಕೆ ಹೋಗ್ಬಾರ್ದು. ಒಂದು ದಿವಸಕ್ಕೆ ಹೋದ್ರೆ ಅಲ್ಲಿ ಅವನು ಅವತಾರ ಆಗ್ತಾನೆ. ಒಂದು ದಿವಸಕ್ಕೆ ಅಂತ ಹೋದ್ರೆ ಅಲ್ಲಿ ಒಂದಿಷ್ಟು ಮಡಿ ಮಾಡುವಂತೆ ನಟನೆ ಮಾಡ್ತಾನೆ. ಆದ್ರೆ ಒಂದು 10 ದಿವಸ ಇರುವಂತೆ ನಾವು ಅಲ್ಲಿ ಹೋದಾಗ ಒಂದು 3 ದಿವಸ ಬೇಕಾದ್ರೆ ಅವತಾರ ಹಾಕ್ಬೋದು. ಅಗ್ಗಿಷ್ಟಿಗೆ ಇಟ್ಕೋಬಹುದು, ವೈಶ್ವದೇವ ಮಾಡಬಹುದು, ಮಡಿಯಿಂದ ಊಟ ಮಾಡಬಹುದು. 2 ದಿವಸ 3 ದಿವಸ ನಡೀತದೆ. 4ನೇ ದಿವಸಕ್ಕೆ ಬೇಸರಾಗಿ, ಇಲ್ಲ ಆಚಾರ್ಯ ತುಂಬಾ ಸುಸ್ತಾಗ್ತಾ ಇದೆ, ನಾನು ಸಾಧಾರಣವಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ತನ್ನ ಮೂಲ ರೂಪವನ್ನು ತೋರಿಸ್ಬಿಡ್ತಾನೆ. ಹೀಗೆ ಮೂಲ ರೂಪದಲ್ಲಿ ಏನು ಮಾಡ್ತಾನೋ ಅದು ಸತ್ಯ, ಅವತಾರದಲ್ಲಿ ಮಾಡುವಂತಹದ್ದೆಲ್ಲ ನಟನೆ. ಹೀಗೆ ಭಗವಂತನೂ ಕೂಡ ತಾನು ಅವತಾರಗಳನ್ನು ಮಾಡಿದಾಗ, ರಾಮ ಕೃಷ್ಣನಾಗಿ ಬಂದಾಗ, ಆ ಅವತಾರಗಳನ್ನೆಲ್ಲ ಮಾಡಿದಾಗ ರುದ್ರದೇವರನ್ನು ಕುರಿತು ಉಪಾಸನೆ ಮಾಡಿದ್ದು, ಇದೆಲ್ಲವೂ ಕೂಡ ಅದೊಂದು ನಟನೆ ಅಂತ ನಾವು ತಿಳಿದುಕೊಳ್ಬೇಕು. ಅದೊಂದು ನಮಗೆ ಅದು ಒಂದು ಉಪದೇಶವೂ ಆಗಬಹುದು ನಮ್ಮಂಥವರಿಗೆ, ಮತ್ತು ದುರ್ಜನರ ಮೋಹನೆಯೂ ಕೂಡ ಆಗಬೇಕು. ಹೀಗೆ ಆ ಅವತಾರ ಕಾರ್ಯಗಳೆಲ್ಲವೂ ಕೂಡ ಅದೊಂದು ನಟನೆ ಅಂತ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ನಾನು ಬ್ರಹ್ಮದೇವರ ಹೃದಯದಲ್ಲಿ
ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದೆ, ಹಾಗಾಗಿ ಆಗ್ಲಿಲ್ಲ. ಮತ್ತೂ ಅಷ್ಟು ಕಾರಣಗಳನ್ನು ಹೇಳ್ತಾರೆ ನೋಡಿ. ನಿಮ್ಮಪ್ಪ ನನಗೆ ನಮಸ್ಕಾರ ಮಾಡಿಲ್ಲ ಅಂತ ಅನ್ಕೊಂಡಲ್ಲ, ನನಗೆ ನಮಸ್ಕಾರ ಮಾಡಿಲ್ಲ ಅಂತ ಅನ್ಕೊಂಡಿದ್ದಾನಲ್ಲ, ಅದೇ ದೊಡ್ಡ ತಪ್ಪು ಅಂತ. ಯಾಕೆ ಅಂದ್ರೆ ನಾವು ಯಾರಿಗೇ ನಮಸ್ಕಾರ ಮಾಡಿದರೂ ಕೂಡ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅದನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಂತ ಚಿಂತನೆ ಮಾಡಬೇಕು. ಗುಹಾಶಯಾಯೈವ ನ ದೇಹ ಮಾನಿನೇ ಅಂತ. ಯಾರು ಯಾರಿಗೆ ನಮಸ್ಕಾರ ಮಾಡಲಿ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಇದು ಸಲ್ತಾ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ಯಾರು ನಮಸ್ಕಾರವನ್ನು ಮಾಡಿಸ್ಕೊಳ್ತಾ ಇರ್ತಾರೋ ಅಂಥವರು ಕೂಡ ಆ ನಮಸ್ಕಾರ ಯಾವಾಗಲೂ ನಿರಂತರವಾಗಿ ರಾಮ ಕೃಷ್ಣ ನಾರಾಯಣ ಅಂತ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ನಮಸ್ಕಾರ ಮಾಡಿಸ್ಕೊಳ್ತಾ ಇರಬೇಕಾದ್ರೂ ಕೂಡ ನಾರಾಯಣ ರಾಮ ಕೃಷ್ಣ ಅಂತ ಅನ್ಬೇಕಂತ. ಹಾಗಾಗಿಯೇ ಸ್ವಾಮಿಗಳು ಕೂಡ ನಮಸ್ಕಾರ ಮಾಡಬೇಕಾದ್ರೆ ಯಾರಾದರೂ ಒಂದು ನಮಸ್ಕಾರ ಮಾಡಿದ್ರೆ ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ನಮಸ್ಕಾರ ನನಗಲ್ಲ, ಅದು ನಾರಾಯಣನಿಗೆ ಅಂತ. ಹಾಗೇನಾದ್ರೂ ಒಂದು ವೇಳೆ ದೇವರ ನಾಮಸ್ಮರಣೆಯನ್ನು ಮಾಡದೇನೆ ಆ ನಮಸ್ಕಾರ ನನಗೆ ಅಂತ ನಾವು ಅಂದುಕೊಂಡ್ರೆ, ನಮಸ್ಕಾರ ಯಾರು ಮಾಡ್ತಾ ಇರ್ತಾರೋ ಅವರ ಪಾಪವೆಲ್ಲ ನಮಗೆ ಬರ್ತದೆ. ಹಾಗಾಗಿ ನಾವು ಯಾವಾಗಲೂ ಏನೇ ಶಾಸ್ತ್ರಗಳನ್ನ ಓದಿದ್ರು, ವೇದಾರ್ಥಗಳನ್ನು ತಿಳಿದಿದ್ರು, ಎಷ್ಟೇ ವಿದ್ವಾಂಸರಾಗಿದ್ರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ದಾಸರು ಹೇಳ್ತಾರೆ, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಭಗವಂತನ ನಾಮಸ್ಮರಣೆಯನ್ನು ನಿತ್ಯದಲ್ಲಿ ಅದು ಮಾಡ್ತಾನೇ ಇರಬೇಕು. ಮಾಡ್ತಾ ಇದ್ರೆ ಇನ್ನೊಬ್ಬರ ಪಾಪವೂ ನಮಗೆ ಅಂಟಲ್ಲ, ನಮ್ಮ ಪಾಪವೂ ನಾಶವಾಗಿ ಹೋಗ್ತದೆ. ಅದನ್ನು ನಾನು ಮಾಡ್ತಾ ಇದ್ದೆ, ಭಗವಂತನ ಧ್ಯಾನ ಮಾಡ್ತಾ ಇದ್ದೆ, ಹಾಗಾಗಿ ನಿಮ್ಮಪ್ಪ ಬಂದಿದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಮತ್ತು ಹೇಳ್ತಾರೆ, ದಕ್ಷ ಅವನು 10ನೇ ಕಕ್ಷೆಯಲ್ಲಿ ಬರ್ತಾನೆ, ರುದ್ರದೇವರು 5ನೇ ಕಕ್ಷೆಯಲ್ಲಿ ಬರ್ತಾರೆ. 5ನೇ ಕಕ್ಷೆಯಲ್ಲಿ ಇರುವಂತಹ ರುದ್ರದೇವರು ದಕ್ಷನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಬೇಕಾಗಿಲ್ಲ. ಹೋಗ್ಲಿ, ಮಗಳನ್ನು ಕೊಟ್ಟಿದ್ದಾನೆ, ಮಗಳನ್ನು ಕೊಟ್ಟಂತಹ ಮಾವ, ಹಾಗಾಗಿ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಉತ್ತಮ ಅಧಿಷ್ಠಾನದಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ, ಭಗವಂತನಿಗೆ ನಮಸ್ಕಾರ ಮಾಡಬೇಕಾದ್ರೆ ಕೆಳಗಿನ ಅಧಿಷ್ಠಾನದವರಿಗೆ ನಮಸ್ಕಾರ ಮಾಡಬೇಕು ಅಂತ ಇಲ್ಲ. ರುದ್ರದೇವರು ಉತ್ತಮ ಅಧಿಷ್ಠಾನವಾದ ಬ್ರಹ್ಮದೇವರಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಹಾಗಾಗಿ ಕೆಳಗಿನ ಅಧಿಷ್ಠಾನವಾದ ದಕ್ಷನಿಗೆ ನಮಸ್ಕಾರ ಮಾಡಲಿಲ್ಲ. ಈಗ ಸ್ವಾಮಿಗಳು ಬರ್ತಾರೆ, ಜೊತೆಗೆ ಪಂಡಿತರು ಬರ್ತಾರೆ. ಇಬ್ಬರಲ್ಲಿ ಯಾರಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಅವರಿಬ್ಬರಲ್ಲಿ ಉತ್ತಮ ಅಧಿಷ್ಠಾನ ಅಂದ್ರೆ ಸ್ವಾಮಿಗಳು, ಅವರಿಗೆ ನಮಸ್ಕಾರ ಮಾಡಬೇಕು. ಪಂಡಿತರಿಗೆ ಏನಾದರೂ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಅವರೇ ಹೇಳ್ತಾರೆ, ಪಂಡಿತರು ದೊಡ್ಡವರಿದ್ದಾರೆ, ಅವ್ರ ಮುಂದೆ ನಮಗೆ ನಮಸ್ಕಾರ ಬೇಡ ಅವರೇ ಹೇಳ್ತಾರೆ. ಹಾಗಾಗಿ ಉತ್ತಮ ಅಧಿಷ್ಠಾನದಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಧಮ ಕೆಳಗಿನ ಅಧಿಷ್ಠಾನದಲ್ಲಿದ್ದವರಿಗೆ ನಮಸ್ಕಾರ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ನಾನು ಧ್ಯಾನ ಮಗ್ನಾಗಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ಅಂತ ಇಷ್ಟು ಹೇಳಿದರೂ ಕೂಡ ಸತೀದೇವಿಯನ್ನು ಕೇಳಿಲ್ಲ. ನಾನು ನಮ್ಮಪ್ಪನ ಮನೆಗೆ ಹೋಗೇ ಹೋಗ್ತೇನೆ ಅಂತ ಹಠ ಮಾಡಿ ಹೋದ್ಲು. ಬೇಡ, ಅವಮಾನ ಆಗ್ತದೆ. ಅವಮಾನ ಅಂತ ಅನ್ನೋದು ಮರಣಾತ್ ಅತಿರಿಚ್ಯತೆ, ಅದು ಮರಣಕ್ಕಿಂತಲೂ ಹೆಚ್ಚು ನೋವನ್ನ ತಂದು ಕೊಡುವಂತಹದ್ದು. ಹಾಗಾಗಿ ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ್ರೂ ಕೂಡ ಅವಳು ಹೋಗ್ತಾಳೆ. ಹೋದಾಗ ಒಬ್ಬರು ಸ್ವಾಗತ ಮಾಡೋರಿಲ್ಲ. ಪ್ರಸೂತಿ ದೇವಿ ಅವಳು ಮಾತ್ರ ಹೆತ್ತ ತಾಯಿ, ಬಿಡ್ಲಿಕ್ಕಾಗಲ್ಲ. ಹಾಗಾಗಿ ಬಂದಂತಹ ಸತೀದೇವಿಯನ್ನು ಕರೆದ್ಲಂತೆ, ಬಾ ಅಂತ ಒಳಗೆ ಕರೆದ್ಲು. ಬಾ ಅಂತ ಹೊರಗೆ ಕಳೆದ್ಲು. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಇರ್ತದೆ. ಏನ್ ಆಸೆ ಅಂತಂದ್ರೆ, ಈ ಹೆಣ್ಣು ಮಕ್ಕಳಿಗೆ ಖುಷಿ ಆಗಬೇಕು ಅಂತಾದ್ರೆ ಏನೋ ಒಂದಿಷ್ಟು ಉಡುಗೊರೆ ಕೊಡ್ಬೇಕಂತವ್ರಿಗೆ, ಒಂದಿಷ್ಟು ಗಿಫ್ಟ್ ಅಂತದ್ದನ್ನ ಏನಾದ್ರೂ ಕೊಟ್ರೆ ಹೆಣ್ಮಕ್ಳಿಗೆ ಭಾರಿ ಖುಷಿ ಆಗ್ತದೆ. ಆ ಉಡುಗೊರೆಯೂ ಕೂಡ ತವರ ಮನೆಯಿಂದ ಬಂದಿತ್ತು ಅಂತಾದ್ರೆ ಅವರ ಖುಷಿಗೆ ಹದ್ದೇ ಇಲ್ಲ, ಅಪಾರವಾದ ಸಂತೋಷ ಹೆಣ್ಮಕ್ಳಿಗೆ ಆಗ್ತದೆ. ಹಾಗೆ ಸತೀದೇವಿಯು ಕೂಡ ತವರ ಮನೆಯಿಂದ ಒಂದಿಷ್ಟು ಉಡುಗೊರೆ ಪಡ್ಕೊಳ್ಳೋಣ ಅಂತ ಹೋಗಿದ್ಲು. ಪ್ರಸೂತಿ ದೇವಿಯು ಕೂಡ ಉಡುಗೊರೆ ಕೊಡ್ತಾ ಇದ್ಲಂತೆ. ಸತೀದೇವಿ ಅಕ್ಕಂದ್ರಿಗೆಲ್ಲ ಕೊಡ್ತಾ ಇದ್ಲು, ಕವರ್ನಲ್ಲಿ ಒಂದಿಷ್ಟು ಹಾಕಿ ಏನೇನೋ ಹಾಕಿ ಕೊಡ್ತಾ ಇದ್ಲು. ಸತೀದೇವಿ ಚಿಕ್ಕವಳು, ಅವಳಿಗೂ ಒಂದಿಷ್ಟು ಉಡುಗೊರೆ ಕೊಡ್ಬೇಕಲ್ಲ, ಇಲ್ಲಾಂದ್ರೆ ಬೇಜಾರಾಗ್ತಾಳೆ ಅಂತ ಅನ್ಕೊಂಡು ಒಂದು ಕವರ್ನಲ್ಲಿ ಏನೋ ಒಂದು ಉಡುಗೊರೆಯನ್ನಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಉಡುಗೊರೆಯನ್ನೇನೋ ಕೊಟ್ಲಂತ. ಹೆಣ್ಮಕ್ಳ ಸ್ವಭಾವ ಏನು ಅಂತಂದ್ರೆ ಅವ್ರಿಗೆ ಏನಾದ್ರೂ ಒಂದಿಷ್ಟು ಕೊಟ್ರೆ ತೆಗೆದು ನೋಡೋದು ನನಗೆ ಸಮಾಧಾನ ಆಗಲ್ಲ, ಅವರಿಗೆ ತೆಗೆದು ನೋಡ್ಲೇಬೇಕು.
ಅದನ್ನ ಏನೋ ಒಂದು ಆ ಸೀರೆಯನ್ನು ಕೊಟ್ರೆ ಸೀರೆಯನ್ನು ಹೊರಗೆ ಎಳೆದು ಅದು ಯಾವ ಬಾರ್ಡರ್ ಇದೆ, ಅದು ಹೆಂಗಿದೆ ಕ್ವಾಲಿಟಿ, ಯಾವ ಕಲರ್ ಅಲ್ಲಿ ಇದೆ ಅಂತ ನೋಡಿ ಒಳಗಿಟ್ರೆ ಅವ್ರಿಗೆ ಸಮಾಧಾನ ಆಗ್ಬಿಡ್ತದೆ. ಸತೀದೇವಿಗೂ ಹಾಗಾಯ್ತು. ಒಬ್ರೊಬ್ರು ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡು ಕವರ್ ನೋಡ್ತಾ ಇದ್ರಂತೆ. ಸತೀದೇವಿಯೂ ಕೂಡ ಕವರ್ ನೋಡಿದ್ಲು, ಸ್ವಲ್ಪ ಬೇಸರ ಆಯ್ತಂತೆ. ಎಲ್ಲರಿಗೂ ರೇಷ್ಮೆ ಸೀರೆ ಕೊಟ್ರೆ ಸತೀದೇವಿಗೆ ಮಾತ್ರ ಪಾಲಿಸ್ಟರ್ ಸೀರೆ ಬಂದಿತ್ತಂತೆ. ಸ್ವಲ್ಪ ಬೇಸರ ಆಯ್ತು. ಬೇಸರ ಆದಾಗ ಅದನ್ನು ಒಳಗೆ ಹಾಗೆ ಇಟ್ಕೊಂಡ್ಲು. ಯಜ್ಞ ನಡೀತಾ ಇದೆ. ಯಜ್ಞ ನಡಿಬೇಕಾದ್ರೆ ಪರಂ ಮೃತ್ಯೋ ಅನುಪರೇಹಿ ಪಂಥಾಂ ಯಸ್ತೆ ಸ್ವಾಹಿತಾರೋ ದೇವಯಾನಾತ್ ಅಂತ ರುದ್ರದೇವರಿಗೆ ಆಹುತಿ ಕೊಡಬೇಕಾದ್ರೆ ಎಲ್ಲಿದ್ನೋ ಏನೋ ದಕ್ಷ ಓಡಿ ಬಂದು ಬ್ರಾಹ್ಮಣರಿಗೆ ಬೈತಾ ಇದ್ದಾನೆ. ನಾನು ಯಾರಿಗೆ ಆಹುತಿ ಕೊಡಬಾರ್ದು ಅಂತ ಶಾಪ ಹಾಕಿದ್ನೋ ಅವರಿಗೆ ನೀವು ಆಹುತಿ ಕೊಡ್ತೀರೇನು, ನಿಮಗೆ ಸಂಭಾವನೆ ಕಟ್ ಮಾಡ್ತೇನೆ ಅನ್ನಂತ. ಮತ್ತೆ ಹೇಳ್ತಾನೆ, ನೀವೇನಾದರೂ ರುದ್ರದೇವರಿಗೆ ಆಹುತಿ ಕೊಡದೇ ಇದ್ರೆ ನಿಮಗೆ ಸಂಭಾವನೆ ಹೆಚ್ಚು ಕೊಡ್ತೇನೆ ಅಂತ ಹೇಳಿದ್ದಂತೆ. ಹೇಳಿ ಯಾವಾಗ ರುದ್ರ ಅಂತ ಅವನ ಬಾಯಲ್ಲಿ ಬಂತು, ರುದ್ರದೇವರ ಸ್ಮರಣೆ ಬಂದು ಮತ್ತಷ್ಟು ಸಿಟ್ಟು ಪಿತ್ತ ನೆತ್ತಿಗೇರಿ ರುದ್ರದೇವರನ್ನ ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಸ್ಮಶಾನವಾಸಿ, ಚರ್ಮಾಂಬರಧಾರಿ, ಭಸ್ಮಧಾರಿ ಅಂತ ಹೀಗೆಲ್ಲ ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಸತೀದೇವಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಯಾರು ಪತಿವ್ರತ ಸ್ತ್ರೀಯರು ಅಂತ ಇರ್ತಾರೋ ಅವ್ರಿಗೆ ಬೇಕಾದನ್ನ ಸಹಿಸ್ಕೊಳ್ತಾರಂತ. ಏನು ಬೇಕಾದ್ರೂ ಕಷ್ಟ ಬಂದ್ರು ಸಹಿಸ್ಕೊಳ್ತಾರೆ. ಆದ್ರೆ ಗಂಡನನ್ನ ಬೈದ್ರೆ ಮಾತ್ರ ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ತಾವು ಬೈಬಹುದು, ಆದ್ರೆ ಬೇರೆಯವರು ಬೈದ್ರೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆಗ ಸತೀದೇವಿ ಹೇಳ್ತಾಳೆ, ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ. ರುದ್ರದೇವರ ಮಹಿಮೆಯನ್ನು ಗೊತ್ತಿಲ್ಲದೆ ಇದ್ದವರು ಈ ರೀತಿ ಮಾತಾಡ್ತಾರೆ. ರುದ್ರದೇವರ, ಶಿವದೇವರ ಎರಡಕ್ಷರದ 4 ಮಂತ್ರ ಇದೆ. ಎರಡಕ್ಷರದ 4 ಮಂತ್ರ. ಅದನ್ನ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ. ಆ ಎರಡಕ್ಷರದ ಆ 4 ಮಂತ್ರಗಳನ್ನು ಒಂದು ಬಾರಿ ಹೇಳಿದ್ರು ಸಾಕು, ನಮ್ಮ ಪಾಪಗಳೆಲ್ಲ ನಾಶವಾಗಿ ಹೋಗ್ತದೆ. ಯಾವುದಾ ಮಂತ್ರಗಳು? ಶಿವ ಶಿವೇತಿ 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 ವೈ, ಭವ ಭವೇತಿ 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 ವಾ, ಮೃಡ ಮೃಡೇತಿ 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 ವೈ, ಹರ ಹರೇತಿ 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 ವಾ. ಶಿವ, ಭವ, ಹರ, ಮೃಡ ಈ 4 ಮಂತ್ರಗಳನ್ನ ಹೇಳಿದ್ರೆ ಸಾಕು, ಸಮಸ್ತ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ. ಹಾಗಾಗಿ ಆಗ ಸತೀದೇವಿ ಹೇಳ್ತಾಳೆ, ನಾನಿನ್ನು ಮನೆಗೆ ಹೋಗಲ್ಲ. ನನ್ನ ಗಂಡನಿಗೆ ನೀನು ಅವಮಾನ ಮಾಡಿದ್ದಿ. ಯಾಕೆಂದ್ರೆ ಮನೆಗೆ ಹೋದ್ರೂ ಕೂಡ ನನ್ನ ಗಂಡ ನನ್ನನ್ನು ಕರೆಯೋದು ದಾಕ್ಷಾಯಿಣಿ ಅಂತ ಕರೀತಾನೆ. ದಾಕ್ಷಾಯಿಣಿ ಅಂತ ಕರೀತಾನೆ. ಆ ಹೆಸರಿನಲ್ಲಿಯೂ ದಕ್ಷ ಎನ್ನುವ ಹೆಸರಡಿಗಿದೆ. ಹಾಗಾಗಿ ಮತ್ತೆ ನಿನ್ನ ಸ್ಮರಣೆ ಬರ್ತದೆ, ಅದು ಆಗೋದು ಬೇಡ ಅಂತ ತನ್ನ ದೇಹದಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿಕೊಂಡು ಪತ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಹರಟೀಪತಿ ಶ್ರೀ ಪರಶುರಾಮನಿಗೆ ಅದನ್ನು ಅರ್ಪಣೆ ಮಾಡಿಬಿಟ್ಲು. ತನ್ನ ದೇಹವನ್ನ ಆಹುತಿಯಾಗಿ ಕೊಟ್ಲಂತ. ಈ ವಿಷಯ ರುದ್ರದೇವರಿಗೆ ಗೊತ್ತಾಯ್ತು. ಗೊತ್ತಾದ ಮೇಲೆ ಸಿಟ್ಟು ಬಂತು. ಆ ಸಿಟ್ಟು ಬಂದು ತಮ್ಮ ಜಟೆಯನ್ನ ಕೆಳಗೆ ಅಪ್ಪಳಿಸಿದ್ರಂತೆ. ಕೆಳಗೆ ಅಪ್ಪಳಿಸಿದಾಗ ಅದರಿಂದ ವೀರಭದ್ರ ಎನ್ನುವಂತಹ ಮತ್ತೊಂದು ರುದ್ರದೇವರ ರೂಪ ಬಂತು. ಅದೇ ವೀರಭದ್ರ ಎನ್ನುವಂತಹ ರೂಪ ಆ ದಕ್ಷನ ಯಜ್ಞ ಮಂಟಪಕ್ಕೆ ಹೋಗಿ ಆ ಯಜ್ಞ ಮಂಟಪವನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಆ ದಕ್ಷನನ್ನೂ ಸಂಹಾರ ಮಾಡಬಂತು. ಮೊದಲು ಕೊಲ್ಲಿಕ್ಕಾಗಲಿಲ್ಲ, ಆಮೇಲೆ ಆಹುತಿ ಕೊಡ್ತೇನೆ ಅಂತ ಯಜ್ಞದಲ್ಲಿ ಇವನನ್ನು ಆಹುತಿಯಾಗಿ ಕೊಡ್ತೇನೆ ಅಂತ ಅನುಸಂಧಾನ ಮಾಡಿಕೊಂಡು ಆ ಶಿರವನ್ನ ಛೇದ ಮಾಡಿದ್ರಂತೆ. ದಕ್ಷನ ಸಾವು ಆಗಬೇಕು. ಆಮೇಲೆ ಅಲ್ಲೇ ಇದ್ದಂತಹ ಭಗವಂತ ಬಂದು ಸಮಾಧಾನ ಮಾಡಿದ್ದಂತೆ. ಸಾಕು, ಇದೆಲ್ಲ ಸಾಕು ಅಂತ ಸಮಾಧಾನ ಮಾಡಿದ. ಆದ್ರೆ ಒಂದು ಮಾತು ಬರ್ತದೆ, ಹರ ಇದ್ದಲ್ಲಿ ಹರನಿಗೆ ಆಹ್ವಾನವಿಲ್ಲ ಅಂತಾದ್ರೆ ಹರಿ ಬರಲ್ಲ ಅಂತ ಒಂದು ಮಾತಿದೆ. ಭಾಗವತವೇ ಈ ಮಾತನ್ನು ಹೇಳ್ತದೆ. ಇದೇ ಪ್ರಸಂಗದಲ್ಲಿ ಅದೇ ಭಾಗವತ ಹೇಳ್ತದೆ, ಇದೆಲ್ಲ ಗಲಾಟೆ ಆದಾಗ ಅದೇ ಯಜ್ಞದಲ್ಲಿ ಇದ್ದಂತಹ ಭಗವಂತನೇ ರುದ್ರದೇವರನ್ನ ಸಮಾಧಾನ ಮಾಡಿದ ಅಂತ ಅದೇ ಪ್ರಸಂಗದಲ್ಲಿ ಹೇಳ್ತದೆ ಭಾಗವತ. ಒಂದು ಕಡೆ ಹೇಳ್ತದೆ ಭಗವಂತ ಬರೋದಿಲ್ಲ, ಎಲ್ಲಿ ಹರನಿಗೆ ಕರೆಯೋದಿಲ್ಲವೋ ಅಲ್ಲಿ ಭಗವಂತ ಬರೋದಿಲ್ಲ ಅಂತ ಹೇಳ್ತದೆ. ಮತ್ತು ಅದೇ ಪ್ರಸಂಗದಲ್ಲಿ ಹೇಳ್ತದೆ ಅಲ್ಲೇ ಇದ್ದಂತಹ ಭಗವಂತನೇ ರುದ್ರದೇವರನ್ನು ಸಮಾಧಾನ ಮಾಡಿದ ಅಂತ ಹೇಳ್ತದೆ. ಇದು ಹೇಗೆ ಸರಿ? ಒಂದು ಕಡೆ ಬಂದದೇ ಭಗವಂತ ಬಂದ ಅಂತ ಹೇಳ್ತಾರೆ, ಒಂದು ಕಡೆ ಭಗವಂತ ಬಂದಿಲ್ಲ ಅಂತ ಹೇಳ್ತಾರೆ. ಈ ವಿರೋಧವನ್ನ ಆಚಾರ್ಯರು ಪರಿಹಾರ ಮಾಡ್ತಾರೆ. ಬಂದಿದ್ದೂ ಸರಿ, ಭಗವಂತ ಅಲ್ಲಿ ಬಂದಿದ್ದೂ ಸರಿ, ಬಂದಿಲ್ಲ ಅನ್ನೋದು ಸರಿ ಅಂತ. ಹೇಗೆ ಬಂದ ಹೇಗೆ ಬಂದಿಲ್ಲ ಅಂತಂದ್ರೆ, ಈಗ ಮೂವರಿದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಮೂವರಿದ್ದಾರೆ.
ಅವರು ಅವರ ಪ್ರವೃತ್ತಿ ನಿವೃತ್ತಿಗಳು ಹೇಗೆ ಅಂದ್ರೆ ಸಹೈವ ಪ್ರವೃತ್ತಿ ಸಹೈವ ನಿವೃತ್ತಿ ಅಂತ. ಎಲ್ಲಾದ್ರೂ ಹೋಗ್ಬೇಕು ಅಂತಾದ್ರೆ ಜೊತೆಗೆ ಹೋಗ್ತಾರಂತೆ. ಏನಾದ್ರೂ ಹೋಗ್ಲಿಲ್ಲ ಅಂತಾದ್ರೆ 3 ಜನ ಅಲ್ಲಿ ಹೋಗೋದೇ ಇಲ್ಲ. ಕೆಲವರು ಹೆಣ್ಮಕ್ಳೆಲ್ಲ ಸಾಯಂಕಾಲ ವಾಕಿಂಗ್ ಅಂತ ಹೋಗ್ತಿರ್ತಾರೆ. ಹೋದ್ರೆ ಎಲ್ಲರ ಜೊತೆಗೆ ಸೇರಿ ಹೋಗೋರು. ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಸ್ವಲ್ಪ ಅನಾನುಕೂಲ ಆಯ್ತು ಅಂದ್ರೆ ನಾನು ಬರಲ್ಲ ಅಂದ್ರೆ ಆಯ್ತು ಬಿಟ್ರೆ ನಾಳೆ ಹೋಗೋಣ ಅಂತ ಎಲ್ಲರೂ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಸಹೈವ ಪ್ರವೃತ್ತಿ ಸಹೈವ ನಿವೃತ್ತಿ ಅಂತ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರ, ಇಲ್ಲಿ ಏನು ವಿಷ್ಣು ಅಂತ ಒಂದು ರೂಪ ಇದೆಯಲ್ಲ, ವಿಷ್ಣು ಏನಿದ್ದಾನಲ್ಲ ಅವನು ರುದ್ರದೇವರಿಗೆ ಆಹ್ವಾನ ಕೊಡದೇ ಇದ್ದಾಗ ಆ ರೂಪದಿಂದ ಯಜ್ಞ ಮಂಟಪಕ್ಕೆ ಹೋಗಿಲ್ಲ ಅಂತ. ಆ ರೂಪದಿಂದ ಹೋಗಲಿಲ್ಲ. ಆದ್ರೆ ಪುರಂದರನ ಸಹೋದರನಾದ ಉಪೇಂದ್ರ ಎನ್ನುವ ಒಂದು ರೂಪ ಇದೆ. ಆ ರೂಪದಿಂದ ಭಗವಂತ ಅಲ್ಲಿದ್ದಂತೆ. ಅದೇ ಭಗವಂತನೇ ವೀರಭದ್ರನಿಗೆ ಸಮಾಧಾನ ಮಾಡಿದ್ದಂತೆ, ರುದ್ರದೇವರಿಗೆ ಸಮಾಧಾನ ಮಾಡಿದಂತೆ. ಹೀಗಾಗಿ ಭಗವಂತ ಹೋಗಿದ್ದೂ ಸರಿ, ಅಲ್ಲಿ ಹೋಗದೆ ಇರೋದೂ ಸರಿ ಅಂತ ಹೀಗೆ ಆಚಾರ್ಯರು ಅದನ್ನ ವಿರೋಧವನ್ನೆಲ್ಲ ಪರಿಹಾರ ಮಾಡ್ತಾರೆ. ಆಮೇಲೆ ಸಮಾಧಾನ ಮಾಡಿ ಆದ್ಮೇಲೆ ರುದ್ರದೇವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆಮೇಲೆ ಬ್ರಹ್ಮದೇವರು ಬಂದು ಹೇಳಿದ್ರಂತೆ. ಬ್ರಹ್ಮದೇವರು ಬಂದು ಹೇಳ್ತಾರೆ, ಈ ವೈಷ್ಣವ ಯಾಗ ಇದು ಅದು ಅರ್ಧದಲ್ಲಿ ನಿಲ್ಲೋರು ಸರಿಯಲ್ಲ, ಮುಂದೆ ಹೋಗಿ ಅದನ್ನ ಮುಂದುವರಿಸಬೇಕು ಅಂತ ಹೇಳಿದಾಗ ಆಗ ರುದ್ರದೇವರು ಹೋಗಿ ಆ ದಕ್ಷನನ್ನ ಬದುಕಿಸ್ತಾರೆ. ಬದುಕಿಸ್ಬೇಕು ಅಂದ್ರೆ ಶಿರ ಬೇಕಲ್ಲ, ರುಂಡ ಬೇಕಲ್ಲ, ಅದಕ್ಕೆ ಮೇಕೆಯ ತಲೆಯನ್ನ ದಕ್ಷನಿಗೆ ಇಟ್ಟು ಅವನನ್ನು ಬದುಕಿಸ್ತಾರೆ. ಮೇಕೆಯ ತಲೆಯನ್ನ ಇಟ್ಟು ಬದುಕಿಸಿದ ಮೇಲೆ ದಕ್ಷ ಎದ್ದು ಮೊದಲು ಮಾಡಿದ್ದೇನು ಅಂತಂದ್ರೆ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದಾನೆ, ಸಾಷ್ಟಾಂಗ ಹಾಕಿದವನು. ಯಾಕೆ ಅಂದ್ರೆ ಹಳೆ ತಲೆ ಇಲ್ಲ, ಇವಾಗ ಹೊಸ ತಲೆ ಬಂತಲ್ಲ, ಹಳೆ ತಲೆ ಹೋಯಿತು ಹೊಸ ತಲೆ ಬಂತು. ಆದ್ದರಿಂದ ರುದ್ರದೇವರಿಗೆ ನಮಸ್ಕಾರ ಮಾಡಿ ಏನ್ ಮಾಡಬೇಕು ಅಂತ ಕೇಳಿದಾಗ ಯಾಗವನ್ನ ಮುಂದುವರಿಸು ಅಂತ ರುದ್ರದೇವರು ಹೇಳ್ತಾರೆ. ಯಾಗವೆಲ್ಲ ಸಮಾಪ್ತವಾಯಿತು ಅಂತ. ಇಷ್ಟು ಇದು ದಕ್ಷಾಧ್ವರ ಪ್ರಸಂಗ ಅಂತ ಬರ್ತದೆ. ಇದರಿಂದ ನಾವು ಒಟ್ಟು ಏನು ತತ್ವವನ್ನು ತಿಳ್ಕೊಳ್ಬೇಕು ಅಂತಂದ್ರೆ, ಯಾರೇ ನಮಗೆ ನಮಸ್ಕಾರ ಮಾಡಿದರೂ ಕೂಡ ಅದು ನಮಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ನಮ್ಮ ಅಂತರ್ಯಾಮಿಯಾದ ಭಗವಂತನಿಗೆ ಅದು ಅಂತ ನಾವು ಚಿಂತನೆ ಮಾಡಬೇಕು. ಅದು ನನಗೆ ಅಂತ ನಾವು ಅಂದ್ಕೊಂಡ್ರೆ, ನನಗೆ ಅಂತನ್ಲಿಕ್ಕೆ ಸಂಸ್ಕೃತದಲ್ಲಿ ಮೇ ಅಂತ ಕರೀತಾರೆ. ಮೇ ಅಂತಂದ್ರೆ ನನಗೆ ಅಂತ. ಯಾರು ನನಗೆ ಮೇ ನಮಃ ಮೇ ನಮಃ ನನಗೆ ನಮಸ್ಕಾರ ಅಂತ ಯಾರು ಅನ್ಕೊಳ್ತಾರೋ ಅವರಿಗೆ ಮುಂದಿನ ಜನ್ಮ ಅದು ಮೇಕೆಯ ಜನ್ಮ ಬರ್ತದಂತ. ಹಾಗಾಗಿ ನನಗೆ ನಮಸ್ಕಾರ ಅಂತ ಅನ್ಕೊಳ್ಬಾರ್ದು, ನನ್ನ ಅಂತರ್ಯಾಮಿಗೆ ನಮಸ್ಕಾರ ಅಂತ ಅದನ್ನ ಚಿಂತನೆ ಮಾಡಬೇಕು ಅಂತ ಈ ದಕ್ಷಾಧ್ವರ ಪ್ರಸಂಗದಿಂದ ತಿಳಿಯುವಂತಹ ತತ್ವ ಇದೆ. ಮುಂದೆ ಇದೇ ಆ ಸ್ವಯಂಭುವ ಮನುವಿಗೆ 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ ಅಂತ 2 ಗಂಡು ಮಕ್ಕಳಿರ್ತಾರೆ. ಪ್ರಿಯವ್ರತ ದೊಡ್ಡವ, ಉತ್ತಾನಪಾದ ಸಣ್ಣವ. ಪ್ರಿಯವ್ರತ ದೊಡ್ಡವನಾದರೂ ಕೂಡ ಪ್ರಿಯವ್ರತನ ಕಥೆಯನ್ನ ಹೇಳೋದಿಲ್ಲ ಮೊದಲು, ಉತ್ತಾನಪಾದನ ಕಥೆಯನ್ನು ಮೊದಲಿಗೆ ಹೇಳ್ತಾರೆ. ಯಾಕೆ ಅಂದ್ರೆ ಉತ್ತಾನಪಾದನ ವಂಶದಲ್ಲಿ ಧ್ರುವ ಎನ್ನುವಂತಹ ಒಬ್ಬ ದೊಡ್ಡ ಹರಿಭಕ್ತ ಬಂದಿರ್ತಾನೆ. ಹಾಗಾಗಿ ಇದು ಹರಿಭಕ್ತರಿಗೆ ಕೊಡುವಂತಹ ಒಂದು ಗೌರವ. ಹಾಗಾಗಿ ಮೊದಲಿಗೆ ಉತ್ತಾನಪಾದನ ಕಥೆಯನ್ನು ಹೇಳ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದ್ದದ್ದೇ. ಉತ್ತಾನಪಾದನಿಗೆ 2 ಹೆಂಡಂದಿರು, ಸುನೀತಿ ಸುರುಚಿ ಅಂತ. ಸುನೀತಿಯಲ್ಲಿ ಧ್ರುವ ಹುಟ್ಟಿರ್ತಾನೆ. ಸುರುಚಿಯಲ್ಲಿ ಉತ್ತಮ ಎನ್ನುವಂತಹ ಒಬ್ಬ ಮಗ ಹುಟ್ಟಿರ್ತಾನೆ. ಉತ್ತಮ ತನ್ನ ತಂದೆಯ ತೊಡೆಯ ಮೇಲೆ ಕುತ್ಕೊಂಡಾಗ ಸುನೀತಿಯ ಮಗನಾದಂತಹ ಧ್ರುವನಿಗೂ ಕೂಡ ತನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಆಸೆ ಆಗ್ತದೆ. ಕುತ್ಕೊಳ್ಳಿಕ್ಕೆ ಅಂತ ಹೋದಾಗ ಸುರುಚಿ ಹೇಳ್ತಾಳೆ, ನಿನಗೆ ಆ ಯೋಗ್ಯತೆ ಇಲ್ಲ, ಹಾಗೇನಾದ್ರೂ ಕೊಡ್ಬೇಕು ಅಂತ ನಿನಗೆ ಅನಿಸಿದ್ರೆ ಕಾಡಿಗೆ ಹೋಗು, ತಪಸ್ ಮಾಡು, ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಆಗ ನಿನಗೆ ನಿನ್ನ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ಬರ್ತದೆ ಅಂತ ಸುರುಚಿ ಹೇಳಿದಾಗ ಅಳ್ತಾ ಧ್ರುವ ಬಂದು ತನ್ನ ತಾಯಿ ಹತ್ರ ಹೇಳ್ತಾನಂತೆ. ಆಗ ತಾಯಿ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ, ನಿನ್ನ ಚಿಕ್ಕಮ್ಮ ಹೇಳಿದಂತೆ ನೀನು ಕಾಡಿಗೆ ಹೋಗು ಅಂತ ಹೇಳ್ತಾಳೆ. ಕಾಡಿಗೆ ಹೋಗು, ತಪಸ್ಸು ಮಾಡು. ಯಾಕೆ ಮಾಡು ಅಂತಂದ್ರೆ, ನಿನ್ನ ಚಿಕ್ಕಮ್ಮನ ಗರ್ಭದಲ್ಲಿ ಹುಟ್ಟಬೇಕು ಅಂತ ತಪಸ್ಸು ಮಾಡಬೇಡ, ಭಗವಂತನನ್ನು ಬಲಿಸ್ಕೊಳ್ಬೇಕು ಅಂತ ತಪಸ್ಸು ಮಾಡು ಅಂತ ಅವನಿಗೆ ಹುರಿದುಂಬಿಸಿ 5 ವರ್ಷದ ಮಗು ಅದು, ಅದನ್ನ ಕಾಡಿಗೆ ಕಳಿಸ್ತಾಳಂತೆ. ಕಳಿಸಿದಾಗ ಆ ಧ್ರುವನೂ ಕೂಡ ಭಾರೀ ಧೈರ್ಯದಿಂದ ಉತ್ಸಾಹದಿಂದ ಆ ಕಾಡಿಗೆ ಹೋಗ್ತಾ ಇದ್ದ. ಕಾಡಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಾರದರು ಬಂದ್ರಂತ. ನಾರದರು ಬಂದು ಕೇಳ್ತಾರೆ, ಏನು ಮಗು, ಎಲ್ಲಿ ಹೋಗ್ತಾ ಇದ್ದಿ ಅಂತ ಕೇಳಿದಾಗ ಆಗ ಧ್ರುವ ಹೇಳ್ತಾನಂತೆ, ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಹೋಗ್ತಾ ಇದ್ದಿ? ತಪಸ್ಸಿಗೆ ಹೋಗ್ತಾ ಇದ್ದೀನಿ. ಯಾಕೆ ಯಾಕೆ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಿ? ಏನಿಲ್ಲ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನನ್ನ ಚಿಕ್ಕಮ್ಮ ಮಾತಾಡಿದ್ದಾಳೆ, ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ. ಅಲ್ಲೋ, ನಿನಗೆ ಈಗ ಇನ್ನೂ 5 ವರ್ಷ ಆಟ ಆಡ್ಕೊಂಡಿರೋ ವಯಸ್ಸು, ನಿನಗೆ
ಹೀಗೆ ನಿನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಅದಂತೆಲ್ಲ ಮಾತಾಡ್ತೀಯ ನೀನು ಅಂತ. ಹಾಗೆಲ್ಲ ಮಾತಾಡೋದು ಬೇಡ, ಸುಮ್ಮನೆ ಮನೆಗೆ ಹೋಗು, ಆಟ ಆಡಿಕೊಂಡು ಆರಾಮಾಗಿರು ಅಂತ ನಾರದರು ಹೇಳ್ತಾರೆ. ಆದ್ರೆ ಧ್ರುವ ಕೇಳಲಿಲ್ಲ. ಇಲ್ಲ, ನಾನು ತಪಸ್ಸಿಗೆ ಹೋಗ್ಲೇಬೇಕು ಅಂತ. ಅಲ್ಲ, ತಪಸ್ಸಿಗೆ ಅಂತ ನೀನು ಕಾಡಿಗೆ ಹೋದ್ರೆ ಅಲ್ಲಿ ಹೊತ್ತೊತ್ತಿಗೆ ಊಟ ಕೊಡೋರು ಯಾರು, ನೀನು ನೀರು ಕೊಡೋರು ಯಾರು, ಹಾಲು ಕೊಡೋರು ಯಾರು, ಇದೆಲ್ಲ ಅಲ್ಲಿ ಸಿಗಲ್ಲ ಮಗು, ಸುಮ್ಮನೆ ನೀನು ಮನೆಗೆ ಹೋಗು ಅಂತ ಹೇಳಿದಾಗ ಧ್ರುವ ರಾಜರು ಹೇಳ್ತಾರೆ, ಸ್ವಾಮಿ, ನನ್ನ ತಪಸ್ಸಿಗೆ ಪೂರಕವಾದ ಏನಾದರೂ ಉಪದೇಶಗಳಿದ್ರೆ ಕೊಡ್ರಿ, ಅಷ್ಟೇ ಹೊರತು ನಾನು ಮನೆಗೆ ಹೋಗುವಂತೆ ನನ್ನನ್ನ ಪ್ರೋತ್ಸಾಹಿಸಬೇಡ್ರಿ ಅಂತ ಧ್ರುವರಾಜರು ಹೇಳಿದಾಗ ಅವಾಗ ನಾರದರಿಗೆ ಅರ್ಥ ಆಯ್ತು, ಭಾರಿ ಗಟ್ಟಿಯಾಗಿದ್ದಾನೆ ಹುಡುಗ ತಪಸ್ ಮಾಡ್ಲಿಕ್ಕೆ ಅಂತ ಗೊತ್ತಾಗಿ, ಪರೀಕ್ಷೆ ಅಂತಾನೆ ಮಾಡಿದ್ರವರು. ಆಗ ಗೊತ್ತಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶ ಮಾಡ್ತಾರಂತೆ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ಈ ಮಂತ್ರವನ್ನ ಉಪದೇಶ ಮಾಡ್ತಾರೆ. 12 ಅಕ್ಷರದ ಮಂತ್ರ, 12 ಸ್ಕಂದದ ಪ್ರತಿನಿಧಿ ಅಂತ. ಅದು ಒಂದೊಂದು ಅಕ್ಷರವೂ ಕೂಡ 12 ಸ್ಕಂದದ ಪ್ರತಿನಿಧಿ. ಅಂತಹ 12 ಸ್ಕಂದದ ಪ್ರತಿನಿಧಿಯಾದ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಆ ಮಂತ್ರೋಪದೇಶವನ್ನು ತೆಗೆದುಕೊಂಡು ಆ ಧ್ರುವರಾಜರು ತಪಸ್ಸಿಗೆ ಅಂತ ಹೋಗ್ತಾರೆ. ಭಾರೀ ಕಠಿಣವಾದ ತಪಸ್ಸನ್ನ ಆಚರಣೆ ಮಾಡಿದ್ರಂತೆ. 1 ತಿಂಗಳು ಬರೇ ನೀರು ಕುಡಿದು ತಪಸ್ ಮಾಡಿದ್ರಂತೆ. ಮುಂದಿನ ದಿನಗಳಲ್ಲಿ ನೀರನ್ನು ಬಿಟ್ಟರು, ಒಣಗಿದ ಎಲೆಗಳನ್ನು ತಿಂದು ತಪಸ್ ಮಾಡ್ತಾರೆ. ಅದನ್ನು ಬಿಟ್ಟರು ಕೇವಲ ಗಾಳಿಯನ್ನ ಕುಡಿದು ತಪಸ್ ಮಾಡಿದ್ರಂತೆ. ಇನ್ನು ಮುಂದಿನ ದಿನಗಳಲ್ಲಿ ಗಾಳಿಯನ್ನು ಕುಡಿಯೋದನ್ನು ಬಿಟ್ಟು ಕುಂಭಕಾವಸ್ಥೆಯಲ್ಲಿ ನಿಂತು ಗಾಳಿಯನ್ನೂ ತೆಗೆದುಕೊಳ್ಳದೇನೆ ತಪಸ್ಸನ್ನು ಮಾಡಿದ್ರಂತೆ. ವಾಸುದೇವ ರೂಪಿಯಾದ ಭಗವಂತನನ್ನು ಕುರಿತು ತಪಸ್ಸು ಮಾಡಿದಾಗ ಅದೇ ರೂಪವನ್ನು ಹೊತ್ತು ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಬಂದಾಗಲೂ ಕೂಡ ಒಳಗಿನಿಂದ ಭಗವಂತನನ್ನು ನೋಡ್ತಾ ಇದ್ದ ಆ ಧ್ರುವ ಕಣ್ಣೇ ತೆಗಿಲಿಲ್ಲ. ಕಣ್ಣೇ ತೆಗೆದೇ ಇದ್ದಾಗ ಭಗವಂತನನ್ನೇ ಕಾಯಿಸಿದ್ದಂತೆ ಧ್ರುವ ಸ್ವಲ್ಪ ಹೊತ್ತು. ನೋಡಿ ಭಗವಂತನ ಕಾರುಣ್ಯ ಎಂತಹದ್ದು ಅಂತ. ಭಗವಂತನ ಕಾರುಣ್ಯ, ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡಲಿ, ಅವನ ಕುಳಿತುಕೊಂಡ ರೂಪ, ನಿಂತ ರೂಪ, ಮಲ್ಕೊಂಡ ರೂಪ, ಯಾವ ರೂಪವನ್ನೇ ನಾವು ಉಪಾಸನೆ ಮಾಡಲಿ ಅವನ ಅನುಗ್ರಹ ಮಾಡ್ತಾನೆ. ಮಾಡುವಂಥವರೂ ಕೂಡ ಹೇಗೆ ಮಾಡಲಿ, ಆಗದೇ ಇದ್ರೆ ಮಲ್ಕೊಂಡು ಮಾಡಲಿ, ಸ್ವಲ್ಪ ಸಮರ್ಥರಾಗಿದ್ದರೆ ಕುತ್ಕೊಂಡು ಮಾಡಲಿ, ಇನ್ನೂ ಸಮರ್ಥರಾಗಿದ್ದರೆ ನಿಂತು ಮಾಡಲಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ. ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲ್ಕೊಂಡು ಸ್ತೋತ್ರವನ್ನು ಮಾಡಿದರು. ಕೃಷ್ಣನ ಸ್ತೋತ್ರವನ್ನು ಮಾಡಿದಾಗ ಕುಳಿತು ಕೇಳಿದ. ಧ್ರುವರಾಜರು ಕುಳಿತು ಅವನನ್ನು ಸ್ತೋತ್ರ ಮಾಡಿದರೆ ನಿಂತು ಕೇಳಿದ. ಪ್ರಹ್ಲಾದರಾಜರು ನಿಂತು ಭಗವಂತನನ್ನು ಸ್ತೋತ್ರ ಮಾಡಿದಾಗ ಕಂಬವನ್ನ ಒಡೆದುಕೊಂಡು ನಲಿದಾಡ್ತಾ ನರಸಿಂಹದೇವರವರ ಸ್ತೋತ್ರವನ್ನು ಕೇಳಿದರು. ಹೀಗೆ ಆ ಭಗವಂತನ ಕಾರುಣ್ಯ ಅನ್ನೋದು ಬಹಳ ದೊಡ್ಡದು. ಹಾಗೆ ಈ ಧ್ರುವರಾಜರು ಕೂಡ ಭಗವಂತ ಬಂದರೂ ಕಣ್ ತೆಗಿಲಿಲ್ಲ, ಒಳಗಿನಿಂದ ಭಗವಂತನನ್ನು ನೋಡ್ತಾ ಇದ್ದಾರೆ. ಆವಾಗ ಭಗವಂತನಿಗೆ ಅನಿಸ್ತು, ಒಳಗಿನಿಂದ ಇವು ಭಗವಂತನನ್ನು ನೋಡ್ತಾ ಇದ್ದಾನೆ ಅಂತಂದಾಗ ಒಳಗಿನ ರೂಪವನ್ನು ಮಾಯ ಮಾಡಿದ್ದಂತೆ. ಒಳಗಿನ ರೂಪವನ್ನು ಮಾಯ ಮಾಡಿದಾಗ ಗಾಬರಿ ಆಯಿತು ಧ್ರುವನಿಗೆ. ಗಾಬರಿಯಾಗಿ ಕಣ್ ತೆಗಿತಾನೆ. ಒಳಗೆ ಯಾವ ರೂಪವನ್ನು ನೋಡ್ತಾ ಇದ್ನೋ ಹೊರಗೆ ಅದೇ ರೂಪ ಬಂದು ನಿಂತಿದೆ. ಎಂತಹ ಯೋಗನಂದು, ಅಂತೂ ಭಗವಂತನನ್ನ ನೋಡುವ ಯೋಗನಂದಾಯಿತು ಅಂತ ಅನ್ಕೊಂಡ. ಕಂಠ ಗದ್ಗದಿತವಾಯಿತು, ಬಾಯಲ್ಲಿ ಮಾತು ಬರಲಿಲ್ಲ. ಆಗ ಭಗವಂತ ತನ್ನ ಶಂಖವನ್ನ ಅವನ ಕಪೋಲಕ್ಕೆ ಸ್ಪರ್ಶ ಮಾಡ್ತಾನೆ. ಸ್ಪರ್ಶ ಮಾಡಿದಾಗ ಆಗ ಮಾತು ಬಂತು. ಏನು ಬೇಕು ಕೇಳಿ, ನಿನಗೆ ಏನು ಬರಬೇಕು ಕೇಳು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಧ್ರುವ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ, ನನಗೇನು ಬೇಕು ಅಂತ ನಿನಗೆ ಗೊತ್ತಿಲ್ವೇನು? ನನ್ನ ಒಳಗೆ ನಿಂತು ನನಗೇನು ಬೇಕು ಅಂತ ನುಡಿಸೋನೇ ನೀನು. ಅಂತಹದ್ದು ನನಗೆ ಏನು ಬೇಕು ಅಂತ ನೀನು ಕೇಳ್ತಾ ಇದೆಯಲ್ಲ, ಕೇವಲ ನನ್ನ ವಾಗೀಂದ್ರಿಯವನ್ನು ಮಾತ್ರ ಪ್ರೇರಣೆ ಮಾಡುವನಲ್ಲ ನೀನು. ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದಿ, ಎಲ್ಲ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವಂಥವನು ನೀನು ಅಂತ ಹೀಗೆಲ್ಲ ಸ್ತೋತ್ರ ಮಾಡ್ತಾನೆ. ಹೀಗೆಲ್ಲ ಅನುಗ್ರಹ ಮಾಡಬೇಕಾದ್ರೆ ಧ್ರುವರಾಜರು ಕೇಳಿದ್ರಂತೆ, ನನಗೆ ಸಿಂಹಾಸನ ಬೇಕು, ರಾಜ್ಯ ಬೇಕು ಅಂತ ಹೀಗೆಲ್ಲ ಕೇಳಿದಾಗ ಭಗವಂತ ಹೇಳ್ತಾನೆ, ಎಲ್ಲವನ್ನು ಕೊಡ್ತೇನೆ, ಎಲ್ಲವನ್ನ ಕೊಡುವುದರ ಜೊತೆಗೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಹರಿವಾಯುಗಳು, ಹರಿ ಮತ್ತು ವಾಯು ಇಬ್ಬರೂ ಕೂಡ ಇಳಾ ಮತ್ತು ಭ್ರಮಿ, ಇಳಾದೇವಿ ಮತ್ತು ಭ್ರಮಿದೇವಿ ಇಬ್ಬರನ್ನ ಆ ಧ್ರುವನಿಗೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟು ಭಗವಂತ ಹೇಳಿದ್ದಂತೆ, 36,000 ವರ್ಷ ನೀನು ಭೂಮಂಡಲವನ್ನ ಆಳು, ಮುಂದೆ ಧ್ರುವಮಂಡಲದಲ್ಲಿ ನೀನು ವಾಸ ಮಾಡು ಅಂತ ಭಗವಂತ ಆಜ್ಞೆ ಮಾಡ್ತಾನೆ.
ಧ್ರುವಮಂಡಲ ಅಂತಂದ್ರೆ ಇವತ್ತು ಅರ್ಚಿರಾದಿ ಮಾರ್ಗದಿಂದ ಯಾರು ಏನು ಮೋಕ್ಷಕ್ಕೆ ಹೋಗ್ತಾರೋ ಮುಕ್ತರು, ಅವರು ಆ ದೂರದಿಂದ ಧ್ರುವಮಂಡಲವನ್ನು ದರ್ಶನ ಮಾಡ್ತಾರಂತಷ್ಟೇ, ಅಲ್ಲಿ ಹೋಗ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಸ್ಥಾನ ಆ ಧ್ರುವಮಂಡಲ. ಅರ್ಚಿರಾದಿ ಪಥಾವಾಯು ಪ್ರಾಪ್ಯತೆ ನ ಜನಾರ್ದನ, ಅಲ್ಲಿ ಹೋಗಬೇಕಾದ್ರೆ ದೂರದಿಂದ ಧ್ರುವಮಂಡಲದ ದರ್ಶನವನ್ನು ಮಾಡ್ತಾರಂತೆ. ಅಂತಹ ಧ್ರುವಮಂಡಲದಲ್ಲಿ ಇವರಿಗೆ ವಾಸ ಮಾಡುವಂತ ಭಗವಂತ ಆಜ್ಞೆ ಮಾಡ್ದ. ಆಜ್ಞೆಯನ್ನು ಮಾಡಿ ತಾನು ಹೊರಟು ಹೋದ ಮೇಲೆ ಧ್ರುವರಾಜರು ಕೆಳಗೆ ಬಿದ್ದು ನರಳಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಅಲ್ಲ ನಾನು ಏನೇನೋ ಕೇಳಿಬಿಟ್ಟೆ, ಸಿಂಹಾಸನ ಬೇಕು, ರಾಜ್ಯ ಬೇಕು, ಆಧಿಪತ್ಯ ಬೇಕು ಅಂತ ಏನೇನೋ ಕೇಳಿದೆ, ಆದರೆ ಭಗವಂತನ ಪಾದ ಸೇವೆಯನ್ನೇ ಕೇಳಿಲ್ಲಲ್ಲ, ಎಂತಹ ದೌರ್ಭಾಗ್ಯ ನಂದು ಅಂತ ಆ ಧ್ರುವರಾಜರು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಆಮೇಲೆ ಒಟ್ಟು 6 ತಿಂಗಳು ಕಾಲ ಈ ಸಾಧನೆಯನ್ನು ಮಾಡ್ಕೊಳ್ತಾರಂತೆ. ಆದರೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಇದು ಕೇವಲ 6 ತಿಂಗಳ ಸಾಧನೆ ಅಷ್ಟೇ ಅಲ್ಲ ವ್ಯಕ್ತಿದು. ಹಿಂದಿನ ಜನ್ಮದಲ್ಲಿ ವಿಷ್ಣು ಶರ್ಮ ಎನ್ನುವಂತಹ ಬ್ರಾಹ್ಮಣರಾಗಿ ಹುಟ್ಟಿರ್ತಾರೆ, ವಿಷ್ಣು ಶರ್ಮ ಎನ್ನುವಂತಹ ಹೆಸರಿನಿಂದ ಹುಟ್ಟಿರ್ತಾರೆ. ಆಗ ಆ ಜನ್ಮದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ಕೊಂಡಿರ್ತಾರಂತೆ. ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದ ಸಾಕಷ್ಟು ಸಾಧನೆಯನ್ನು ಮಾಡಿಕೊಂಡ್ರೂ ಕೂಡ ಇನ್ನೂ 6 ತಿಂಗಳ ಸಾಧನೆ ಬಾಕಿ ಇತ್ತು. 6 ತಿಂಗಳ ಸಾಧನೆ ಬಾಕಿ ಇದ್ದಾಗ ಒಬ್ಬ ರಾಜನನ್ನು ನೋಡಿ, ಛತ್ರ ಚಾಮರ, ಅವನ ವೈಭವ, ಅವನ ಸೇವಕರು ಅದನ್ನೆಲ್ಲ ನೋಡಿ ನಾನೂ ರಾಜನಾಗಬೇಕು ಅಂತ ಅಪೇಕ್ಷೆ ಬಂದಾಗ ನೀನು ಧ್ರುವರಾಜನಾಗುವಂತ ಭಗವಂತ ಧ್ರುವರಾಜನನ್ನಾಗಿ ಅವರನ್ನು ಹುಟ್ಟಿಸಿದ, ಎಲ್ಲವನ್ನ ಅನುಭವಿಸಿದ ಧ್ರುವ. ಕೊನೆಗೆ ಅವರಿಂದ ಏನು ತಾನು ಪಡೆಯಬೇಕು ಭಗವಂತ, ಅದನ್ನ ತಪಸ್ಸಿನ ಮೂಲಕ ಅದನ್ನ ಪಡೆದು ಅವನಿಗೆ ಅನುಗ್ರಹ ಮಾಡ್ದ. ಮುಂದೆ ಕೊನೆಯ ಕಾಲದಲ್ಲಿ 36,000 ವರ್ಷ ಆ ರಾಜ್ಯವನ್ನ ಆಳಿ ಕೊನೆಯ ಕಾಲದಲ್ಲಿ ಬದರಿಕಾಶ್ರಮಕ್ಕೆ ಹೋದಂತೆ ಧ್ರುವ. ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಅಷ್ಟಾಂಗ ಯೋಗದಿಂದ ಭಗವಂತನನ್ನ ಹೊಂದಿದ ಅಂತ ಇಷ್ಟು ಧ್ರುವರಾಜನ ಕತೆ ಬರ್ತದೆ. ಅದೇ ರೀತಿ ಆ ಧ್ರುವರಾಜನ ವಂಶದಲ್ಲಿ ಅಂಗರಾಜ ಅಂತ ಒಬ್ಬ ಬರ್ತಾನೆ. ಆ ಅಂಗರಾಜ ಅವನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೋಗ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೋದಾಗ ಅಲ್ಲಿ ಯಾರೂ ದೇವತೆಗಳೇ ಬರಲಿಲ್ಲ. ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ ಅಂತ. ಯಾಕೆ ದೇವತೆಗಳು ಬರ್ತಾ ಇಲ್ಲ ಅಂತ ಪುರೋಹಿತರಿಗೆ ಕೇಳಿದಾಗ ಪುರೋಹಿತರು ಹೇಳಿದ್ರಂತೆ, ನಿನಗೆ ಸಂತಾನ ಇಲ್ಲ, ಹಾಗಾಗಿ ನಿನಗೆ ದೇವತೆಗಳು ಬರ್ತಾ ಇಲ್ಲ ಅಂತ ಹೇಳಿದ್ರಂತೆ. ಹೌದಾ, ಹಾಗಾದ್ರೆ ಸಂತಾನ ಕೊಡುವಂತಹ ಯಾಗವನ್ನು ಮಾಡೋಣ ಅಂತ ಸಂತಾನ ಕೊಡುವ ಯಾಗವನ್ನು ಮಾಡಿದ್ನಂತೆ. ಸಂತಾನ ಕೊಡುವ ಯಾಗವನ್ನು ಮಾಡಿದಾಗ ಒಬ್ಬ ಮಗ ಹುಟ್ಟಿದ. ಅವನನ್ನೇ ಲೋಕ ಎಲ್ಲವೂ ಕೂಡ ವೇನ ಅಂತ ಕರೀತಂತೆ. ವೇನ ಅಂದ್ರೆ ಪೀಡೆ ಅಂತ ಅರ್ಥ. ಅಂತೂ ಅವನ ಪ್ರಾರಬ್ಧದಿಂದ, ಅಂಗರಾಜನ ಪ್ರಾರಬ್ಧ ಏನ್ ಪ್ರಾರಬ್ಧ ಇತ್ತೋ ಅವನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಒಬ್ಬ ಕೆಟ್ಟ ಮಗ ಹುಟ್ಟಿದ, ವೇನ ಅಂತ. ಆ ವೇನ ಹುಟ್ಟಿದ ಮೇಲೆ ಇವನು ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದ ಅಂಗರಾಜ, ಆದ್ರೆ ಯಾವುದನ್ನೂ ಮಾಡ್ಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಇಂಥ ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನೂ ಮಾಡ್ಲಿಲ್ಲಂತ. ಆದ್ರೆ ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಏನು ಅಂತಂದ್ರೆ, ಅನಪತ್ಯೋಪಿ ಸದ್ಧರ್ಮ ಲೋಕವಿನ್ ನಾತ್ರ ಸಂಶಯ ಅಂತ. ನೋಡಿ, ಭಾಗವತ ಹೇಳ್ತಾ ಇದೆ, ಮಕ್ಕಳಿಲ್ಲ ಅಂತಾದ್ರೆ ಆ ದೇವತೆಗಳು ಯಾರು ಬರಲಿಲ್ಲ, ಅವನ ಆಹುತಿಯನ್ನು ಸ್ವೀಕಾರ ಮಾಡಲಿಲ್ಲ ಅಂತ. ಇಂತಹ ವಿಷಯವನ್ನ ಯಾರಾದ್ರೂ ಒಬ್ಬರ ಹತ್ರ ಹೇಳಿದರೆ, ಅವರಿಗೇನಾದ್ರೂ ಸಂತಾನವಿಲ್ಲ ಅಂತಾದ ಪಕ್ಷದಲ್ಲಿ ಅವರ ಮುಂದೆ ಇಂತಹ ಕಥೆಗಳನ್ನು ಹೇಳಿದಾಗ ಎಷ್ಟು ಅವರಿಗೆ ನೋವಾಗ್ಲಿಕ್ಕಿಲ್ಲ. ಹಾಗಾಗಿ ಅವರನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯ ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ ಅಂತ. ಅನಪತ್ಯನಾದ್ರೂ ಕೂಡ, ಅವನಿಗೆ ಮಕ್ಕಳಿಲ್ಲದೆ ಇದ್ರೂ ಕೂಡ ಅವನು ಸನ್ಮಾರ್ಗದಲ್ಲಿ ಇದ್ದ ಅಂತಾದ್ರೆ, ಧರ್ಮ ಮಾರ್ಗದಲ್ಲಿ ಇದ್ದ ಅಂತಾದ್ರೆ ಅವನು ಸದ್ಗತಿಯನ್ನು ಪಡಿತಾನೆ ಅಂತ. ಹಾಗಾದ್ರೆ ಪುರಾಣಗಳು ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಮಕ್ಕಳಾಗದೇ ಇದ್ರೂ ಕೂಡ ಮಕ್ಕಳು ಸುಮ್ಮನಿರ್ಬೇಡ್ರಿ, ಮಕ್ಕಳಾಗುವಂತೆ ಪ್ರಯತ್ನ ಮಾಡ್ರಿ. ಸಾಕಷ್ಟು ಮಾರ್ಗಗಳಿವೆ, ವ್ರತ ನಿಯಮಗಳಿವೆ, ಗುರು ಸೇವಾ, ದೇವರ ಸೇವೆ, ಹೀಗೆ ಸಾಕಷ್ಟು ಮಾರ್ಗಗಳಿವೆ. ಆ ಮಾರ್ಗಗಳ ಮೂಲಕ ಮಕ್ಕಳನ್ನ ಪಡೆಯುವ ಪ್ರಯತ್ನವನ್ನು ಮಾಡ್ರಿ. ಆಗಲೂ ಮಕ್ಕಳಾಗದೇ ಇದ್ದಾಗ ಆಚಾರ್ಯ ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ. ಮಕ್ಕಳಾಗದೇ ಇದ್ರೂ ಕೂಡ ಅವನಿಗೆ ಸದ್ಗತಿ ಹಾಗೇ ಆಗ್ತದೆ ಅಂತ. ಇಷ್ಟು ಆ ವೇನ ಎನ್ನುವಂತಹ ಮಗ ಅಂತೂ ಹುಟ್ಟಿದ. ಮಗ ಇಷ್ಟು ಕೆಟ್ಟ ಮಗ ಹುಟ್ಟಿದ ಮೇಲೆ ಅವನಿಗೆ ಇರ್ಲಿಕ್ಕಾಗಲಿಲ್ಲ ಅಂಗರಾಜನಿಗೆ. ಹಾಗಾಗಿ ಅವನೇನು ಮಾಡ್ದ, ಈ ರಾಜ್ಯವೇ ಬೇಡ ಅಂತ ಅವನ ಸಿಂಹಾಸನವನ್ನು ಬಿಟ್ಟು ಕಾಡಿಗೆ ಹೋದ. ಸಿಂಹಾಸನ ಖಾಲಿ ಉಳಿಬಾರ್ದಲ್ಲ, ಹಾಗಾಗಿ ಆ ಬ್ರಾಹ್ಮಣರೆಲ್ಲ ಸೇರಿಕೊಂಡು ವೇನನನ್ನೇ ಸಿಂಹಾಸನದ ಮೇಲೆ ಕೂಡಿಸಿದರಂತೆ. ಕೂಡಿಸಿದ ಮೇಲೆ ವೇನ ಹೊರಡಿಸಿದ ಮೊದಲ ಶಾಸನ ಏನು ಅಂತಂದ್ರೆ,
ನಗೆಷ್ಟವ್ಯಂ ನಹೋತವ್ಯಂ ನದಾರ್ತವ್ಯಂ ದ್ವಿಜಾಕ್ವಚಿತ್ ಅಂತ. ಯಾರೂ ಯಾಗ ಮಾಡಬಾರದು. ಎಲ್ಲಿಯಾದರೂ ವಿದ್ಯಾಪೀಠಗಳಲ್ಲಿ ವೇದಶಾಸ್ತ್ರಗಳನ್ನು ಹೇಳ್ತಾ ಇದ್ರೆ ವಿದ್ಯಾಪೀಠವನ್ನು ಮುಚ್ಚಿಬಿಡಬೇಕು. ಗುಡಿ ಗುಂಡಾರ ಅಲ್ಲೆಲ್ಲ ದೇವರ ಪೂಜೆ ಆಗಬಾರದು, ಅದನ್ನು ಮುಚ್ಚಬೇಕು. ಯಾರೂ ಹರಿನಾಮ ಸ್ಮರಣೆ ಮಾಡಬಾರದು, ದೇವರ ಪೂಜೆಯನ್ನು ಮಾಡಬಾರದು, ಎಲ್ಲಿಯೂ ಕೂಡ ಧರ್ಮ ಕಾರ್ಯಗಳು ನಡಿಬಾರದು ಅಂತ ಇದೆಲ್ಲ ಶಾಸನವನ್ನು ಹೊರಡಿಸಿದ. ಆಗ ಬ್ರಾಹ್ಮಣರೆಲ್ಲ ಬಂದು ಹೇಳಿದ್ರಂತೆ, ವೇನ ಹೀಗೆಲ್ಲ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ರಾಷ್ಟ್ರ ಅಂತನ್ನೋದು ಒಂದು ರಥ ಇದ್ದಂತೆ. ರಥಕ್ಕೆ 4 ಚಕ್ರಗಳು ಹೇಗೆ ಮುಖ್ಯನೋ ರಾಷ್ಟ್ರಕ್ಕೂ 4 ಚಕ್ರಗಳು ಬಹಳ ಮುಖ್ಯ ಆಗ್ತದೆ. ಯಾವುದು ಆ 4 ಚಕ್ರಗಳು ಅಂತಂದ್ರೆ ಸೇನಾಂಗ, ಅರ್ಥಾಂಗ, ನ್ಯಾಯಾಂಗ, ಧರ್ಮಾಂಗ ಅಂತ. ಈ 4 ಅಂಗಗಳಲ್ಲಿಯೂ ಕೂಡ ಧರ್ಮಾಂಗ ಅನ್ನೋದು ಬಹಳ ಮುಖ್ಯ. ಧರ್ಮ ನಿಲ್ಲಬಾರದು, ಧರ್ಮದ ಆಚರಣೆ ನಿತ್ಯ ನಡೀತಾ ಇರಬೇಕು ಅಂತ ಹೇಳಿದಾಗ, ದೇವರ ಪೂಜೆ ಅದೆಲ್ಲ ನಡೀತಾ ಇರಬೇಕು ಅಂತಂದಾಗ, ಹಾಗಾದ್ರೆ ಮಾಡ್ರಿ ಅನ್ನಂತೇವೆ. ಮಾಡ್ರಿ ದೇವರ ಪೂಜೆ ಮಾಡ್ರಿ ಅಂತ. ಭಾರಿ ಖುಷಿ ಆಯ್ತು ಬ್ರಾಹ್ಮಣರಿಗೆ. ದೇವರ ಪೂಜೆ ಮಾಡ್ರಿ, ಆದ್ರೆ ದೇವರ ಸ್ಥಾನದಲ್ಲಿ ನನ್ನನ್ನು ಇಟ್ಟು ಪೂಜೆ ಮಾಡ್ರಿ ಅನ್ನ. ನನ್ನನ್ನು ಇಟ್ಟು ಪೂಜೆ ಮಾಡ್ರಿ ಅಂತ. ಏನೇ ಮಾಡ್ರಿ, ಪಂಚಾಮೃತ ಅಭಿಷೇಕ ಮಾಡ್ರಿ ನನಗೆ ಮಾಡ್ರಿ, ಕ್ಷೀರಾಭಿಷೇಕ ನನಗೆ ಮಾಡ್ರಿ, ಪುಷ್ಪಾರ್ಚನೆ ಮಾಡ್ತೀರಾ ನನಗೆ ಮಾಡ್ರಿ, ರಥೋತ್ಸವ ಮಾಡ್ತೀರಾ ಅದರಲ್ಲಿಯೂ ಕೂಡ ನಮ್ಮದೇ ಒಂದು ಮೂರ್ತಿಯನ್ನಿಟ್ಟು ರಥೋತ್ಸವ ಮಾಡ್ರಿ. ಹಾಗಾದ್ರೆ ತಲೆ ಕೆಟ್ಟು ಬ್ರಾಹ್ಮಣ ಕೇಳ್ದ, ಶ್ರಾದ್ದ ಮಾಡಬೇಕು ಅಂತ ಅನ್ಕೊಂಡಿವಿ ಅಂತ. ಅದೂ ನಮಗೆ ಮಾಡ್ರಿ ಅಂತಂದಂತ. ಬ್ರಾಹ್ಮಣರಿಗೆ ಸಿಟ್ಟು ಬಂತು, ಇವನು ಯೋಗ್ಯ ರಾಜ ಅಲ್ಲ ಇವನು. ಹಾಗಾಗಿ ಹುಂಕಾರವನ್ನ ಮಾಡಿ ಅವನ ಹುಂಕಾರವನ್ನು ಮಾಡಿ ಅವನನ್ನು ಕೊಂದೇ ಬಿಡ್ತಾರೆ. ಅವನು ಎದೆ ಸೀಳಿ ಅವನು ಸತ್ತೇ ಹೋದ. ಆ ವೇನ ಸತ್ತ ಮೇಲೆ ಅವನ ದೇಹವನ್ನ ಮಥನ ಮಾಡಿದಾಗ ಅದರಿಂದ ಪೃಥು ಚಕ್ರವರ್ತಿ ಹುಟ್ಟಿದ್ನಂತೆ. ಆ ಪೃಥು ಚಕ್ರವರ್ತಿಯೇ ಭಗವಂತನ ಅವತಾರ ಅಂತ ಕೆಲವರೆಲ್ಲ ಹೇಳ್ತಾರೆ. ಅದರ ಆಚಾರ್ಯರು ಹೇಳ್ತಾರೆ, ಪೃಥು ಚಕ್ರವರ್ತಿ ಅವನೇ ಭಗವಂತ ಅಲ್ಲ, ಅವನಲ್ಲಿ ರಾಜರಾಜೇಶ್ವರ ಎನ್ನುವಂತಹ ಭಗವಂತನ ಆವೇಶ ಇದೆ ಅಂತ ಅವರು ಹೇಳ್ತಾರೆ. ಮತ್ತು ಈ ಪೃಥು ಚಕ್ರವರ್ತಿ ಅರ್ಚಿದೇವಿ ಎನ್ನುವಂಥವಳನ್ನು ಮದುವೆ ಆಗ್ತಾನೆ. ಅರ್ಚಿದೇವಿ ಅವಳು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಆಚಾರ್ಯರು ಹೇಳ್ತಾರೆ ಅದೆಲ್ಲ ಅರ್ಚಿದೇವಿಯು ಕೂಡ ಲಕ್ಷ್ಮಿಯ ಅವತಾರ ಅಲ್ಲ ಅಂತ. ಒಂದು ಸರ್ವೋತ್ತಮ ದ್ಯೋತಕವಾದ ಭಗವಂತನ ಸರ್ವೋತ್ತಮತ್ವ ದ್ಯೋತಕವಾದಂತಹ ಒಂದು ಮಾತನ್ನ ಆಚಾರ್ಯರು ಹೇಳ್ತಾರೆ. ನೋಡಿ, ಲಕ್ಷ್ಮಿ ಅವಳು ನೇರವಾಗಿ ಭಗವಂತನನ್ನ ವಿವಾಹ ಆಗ್ತಾಳೆ ಹೊರತು ಭಗವಂತನ ಆವೇಶ ಇರುವಂತಹ ವ್ಯಕ್ತಿಗಳನ್ನು ವಿವಾಹ ಆಗೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಭಗವಂತ ನೇರವಾಗಿ ಲಕ್ಷ್ಮಿಯನ್ನು ಮದುವೆ ಆಗ್ತಾನೆ, ಲಕ್ಷ್ಮಿಯ ಆವೇಶ ಇರುವಂಥವರನ್ನು ಮದುವೆ ಆಗ್ತಾನೆ. 16,108 ಜನರನ್ನ ಮದುವೆ ಆದ. ಅದರಲ್ಲಿ ಎಲ್ಲರೂ ಲಕ್ಷ್ಮೀ ಸ್ವರೂಪರಾಗಿರಲ್ಲ, ಹಲವಾರು ಜನರಲ್ಲಿ ಲಕ್ಷ್ಮಿ ಆವೇಶ ಇದೆ, ಅಂಥವರನ್ನು ಮದುವೆ ಆದ. ಆದರೆ ಲಕ್ಷ್ಮಿ ಹಾಗಲ್ಲ, ಕೇವಲ ಭಗವಂತನನ್ನು ಮದುವೆ ಆಗ್ತಾಳೆ ಹೊರತು ಭಗವಂತನ ಆವೇಶ ಇರುವಂತಹವರನ್ನು ಮದುವೆ ಆಗ್ತದೆ. ಇದರಿಂದ ನಮಗೇನು ತಿಳಿದು ಬರ್ತದೆ ಅಂತಂದ್ರೆ ಲಕ್ಷ್ಮಿಯ ಪಾತಿವ್ರತ್ಯ ಹೆಚ್ಚಾಗ್ತದೆ. ಅದರ ಜೊತೆಗೆ ಲಕ್ಷ್ಮಿ ನೇರವಾಗಿ ಭಗವಂತನನ್ನು ಉಪಾಸನೆ ಮಾಡ್ತಾಳೆ ಹೊರತು ಅಂತರ್ಯಾಮಿತ್ವೇನ ಭಗವಂತನನ್ನು ಉಪಾಸನೆ ಮಾಡಲ್ಲ. ಇದರಿಂದ ಭಗವಂತ ಸರ್ವೋತ್ತಮ ಅಂತ ತಿಳಿಯುತ್ತದೆ. ಹೀಗೆ ಪಾತಿವ್ರತ್ಯ ಮತ್ತು ಸರ್ವೋತ್ತಮ ದ್ಯೋತಕವಾದಂತಹ ಈ ವಿಷಯವನ್ನು ಕೂಡ ಆಚಾರ್ಯರು ತಿಳಿಸ್ತಾರೆ. ಮುಂದೆ ಆ ಪೃಥು ಚಕ್ರವರ್ತಿ ಈ ದೇಶವನ್ನ ಸಮೃದ್ಧವನ್ನಾಗಿ ಮಾಡ್ತಾನೆ. ಎಲ್ಲ ಕಡೆ ಹೋಮ ಹವನ ಧರ್ಮವನ್ನು ನಡೆಯುವಂತೆ ಮಾಡಿ ಈ ದೇಶವನ್ನೆಲ್ಲ ಸಮೃದ್ಧವನ್ನಾಗಿ ಮಾಡ್ತಾನೆ. ಎಲ್ಲಿ ಕಾಡಿರಬೇಕು, ಎಲ್ಲಿ ನಾಡಿರಬೇಕು, ಎಲ್ಲಿ ನೀರು ಹರಿಬೇಕು, ಎಲ್ಲಿ ಬೆಟ್ಟ ಗುಡ್ಡಗಳಿರಬೇಕು, ಇದನ್ನೆಲ್ಲ ವ್ಯವಸ್ಥೆ ಮಾಡಿರುವನು ಪೃಥು. ಹಾಗಾಗಿ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂತು. ಆ ಪೃಥು ಚಕ್ರವರ್ತಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಇದನ್ನ ಸಮೃದ್ಧವನ್ನಾಗಿ ಮಾಡಿದ್ದಕ್ಕಾಗಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬರ್ತದೆ. ಅದೇ ವಂಶದಲ್ಲೇನೆ ಮುಂದೆ ಪ್ರಾಚೀನ ಬರಿಹಿ ಎನ್ನುವಂಥವನು ಬರ್ತಾನೆ. ಆ ಪ್ರಾಚೀನ ಬರಿಹಿಯು ಕೂಡ ನಾನು ಪೃಥು ಚಕ್ರವರ್ತಿಯಂತೆ ಯಾಗಗಳನ್ನು ಮಾಡಬೇಕು ಅಂತ ಅನ್ಕೊಂಡಂತ. ಪೃಥು ಚಕ್ರವರ್ತಿ 99 ಅಶ್ವಮೇಧ ಯಾಗ ಮಾಡಿದ್ದ. ಅವನಂತೆ ನಾನು ಯಾಗಗಳನ್ನು ಮಾಡಬೇಕು ಅಂತ ಪಶು ಹಿಂಸೆಗಳನ್ನೆಲ್ಲ ಮಾಡಿ ಯಾಗ ಮಾಡ್ತಾನೆ. ಆಮೇಲೆ ನಾರದರು ಬಂದು ನಾರದರಿಗೆ ಕೇಳ್ತಾನೆ, ನನ್ನಂತೆ ಯಾಗ ಮಾಡುವಂಥವ್ರು ಯಾರಿದ್ದಾರೆ ಈ ಲೋಕದಲ್ಲಿ ಅಂತ ಕೇಳ್ತಾನೆ. ಆಗ ನಾರದರು ಅಂತಾರಂತೆ, ನೀನು ಯಾಗವನ್ನೇನೋ ಮಾಡಿದ್ದಿ, ಆದ್ರೆ ನಿನಗೆ ಎಂತಹ ಲೋಕ ಪ್ರಾಪ್ತಿ ಆಗ್ತದೆ ಅಂತ ನೀನು ತೋರಿಸ್ತೇನೆ ಅಂತ ದಿವ್ಯ ದೃಷ್ಟಿ ಕೊಟ್ರಂತ. ದಿವ್ಯ ದೃಷ್ಟಿ ಕೊಟ್ಟಾಗ ಅವನಿಗೆ ಕಾಣಿಸಿದ್ದು ನರಕ ಕಾಣಿಸ್ತಂತೆ. ಆ ನರಕದಲ್ಲಿಯೂ ಕೂಡ ಹಲವಾರು ಜನ ಇವನನ್ನು ಹೊಡಿಬೇಕು ಅಂತ ನಿಂತಿದ್ದಾರೆ. ಯಾರು ಅಂತಂದ್ರೆ ಇವನಿಗೆ ಪಶು ಯಾಗ ಮಾಡಬೇಕು ಅಂತ ಏನು ಪಶು ಹಿಂಸೆಯನ್ನು ಮಾಡಿದ್ನಲ್ಲ, ಆ ಎಲ್ಲ ಪಶುಗಳು ನರಕಕ್ಕೆ ಹೋಗಿದ್ವಂತು. ಅವೆಲ್ಲವೂ ಕೂಡ ಇವನನ್ನು ಹೊಡಿಬೇಕು ಅಂತ ನಿಂತಿದ್ವು. ಹಾಗಾಗಿ ಆಗ ಪ್ರಾಚೀನ ಬರಿಹಿ ಕೇಳ್ಕೊಳ್ತಾನೆ, ನಾನು ಈ ನರಕದಿಂದ ಪಾರಾಗಬೇಕು, ಹಾಗಾಗಿ ಏನಾದ್ರೂ
ಮಾರ್ಗವನ್ನು ತೋರಿಸ್ರಿ ಅಂತಂದಾಗ ಅವರು ಆ ಪುರಂಜನೋಪಾಖ್ಯಾನ ಎನ್ನುವಂತಹದ್ದನ್ನ ಉಪದೇಶ ಮಾಡ್ತಾರೆ. ತನ್ಮೂಲಕವಾಗಿ ಭಗವಂತನ ತತ್ವೋಪದೇಶವನ್ನೆಲ್ಲ ಮಾಡ್ತಾರೆ. ಆ ನಂತರ ಆ ಪ್ರಾಚೀನ ಬರಿಹಿಗೆ ಆ ನರಕ ತಪ್ಪಿ ಅವರಿಗೆ ಸದ್ಗತಿ ಆಗ್ತದೆ ಎನ್ನುವಂತಹದ್ದು ಎಲ್ಲ ವಿಷಯಗಳು 4ನೇ ಸ್ಕಂದದಲ್ಲಿ ಬಂದಿದೆ. ಇಂತಹ ಈ ಪರ್ವಕಾಲದಲ್ಲಿ ವೈಕುಂಠ ಏಕಾದಶಿಯ ದಿನದಲ್ಲಿ ನನಗೆ ಈ ಪ್ರವಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಜೋಡಾಂಜನೇಯ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.